ಓಕೆ, ಥ್ಯಾಂಕ್ ಯು. ಇವತ್ತು ನಾವೆಲ್ಲರೂ ಏನ್ ಕೇಳ್ತಾ ಇದ್ದೀವಿ, ಇದು ಏನಪ್ಪಾ ಅಂದ್ರ MNC ಮೈಲಿನ್ ನ್ಯೂಟ್ರಿಕೇರ್ದ ಬಿಸ್ನೆಸ್ ಪ್ಲಾನ್ ಅಂದ್ರೆ ಬ್ರ್ಯಾಂಡ್ ಪಾರ್ಟ್ನರ್. ಈ ಕಂಪನಿ ಜೊತೆ ಕೂಡಿ ನಾವು ನಮ್ಮ ಶರೀರನ ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಬಂದು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ಏನ್ ಬೆನಿಫಿಟ್ಸ್ ಆಗ್ತಾವ ಅನ್ನೋದ ನಾವು ಇವತ್ತಿನ ತಿಳ್ಕೊತೀವಿ. ಇದೊಂದು 45 ಮಿನಿಟ್ ನಮ್ದು ಪ್ರೋಗ್ರಾಮ್ ಇರುತ್ತ. ಸೊ ಎಲ್ರೂ ಕೂಡ ಒಂದೇನಂದ್ರ ನಾವ್ ಹೇಳ್ತಿರ್ತೀವಿ PPP ಅಂತ ಹೇಳಿ, ಪೆನ್ನು, ಪೇಪರು, ಪ್ರೆಸೆನ್ಸ್ ಆಫ್ ಮೈಂಡ್. ನಮ್ದು ಮೂರು ಇಲ್ಲಿ ಇತ್ತಂದ್ರ ನಾವಿಲ್ಲಿ ಸಾಕಷ್ಟು ವಿಷಯಗಳನ್ನ ಕಲಿಬಹುದು, ಮುಂದೆ ಒಂದ್ ದಿವ್ಸ ನಾವು ಕಲಿಸ್ಬೋದು. ಸೊ ಎಸ್ ಸರ್, ಇದು ತಿಳ್ಕೊಬೇಕಾಗಿದೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಚೆನ್ನಾಗಾದ ನಂತರ ಕಂಪ್ನಿ ಜೊತೆ ನಾವು ಏನಾದ್ರೂ ID ಸೈನ್ ಅಪ್ ಮಾಡಿದ್ವಿ ಅಂದ್ರೆ ನಾವ್ ಏನಾಗ್ತೀವಿ ಅಂದ್ರೆ ಬ್ರ್ಯಾಂಡ್ ಪಾರ್ಟ್ನರ್ ಆಗ್ತೀವಿ, ಅಂದ್ರೆ ಇಂಡಿಪೆಂಡೆಂಟ್ ಬ್ರ್ಯಾಂಡ್ ಪಾರ್ಟ್ನರ್ ಅಂತ ಹೇಳ್ತೀವಿ. ಕಂಪನಿ ನಮ್ದು ಒಂದ್ ಸ್ಲೋಗನ್ ಏನಪ್ಪಾ ಅಂದ್ರೆ ಟರ್ನ್ ಯುವರ್ ಡ್ರೀಮ್ ಇನ್ ಟು ರಿಯಾಲಿಟಿ. ಅಂದ್ರೆ ನಿಮ್ಮ ಕನಸನ್ನ ನನಸು ಮಾಡತಕ್ಕಂತ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಮೈಲಿನ್ ನ್ಯೂಟ್ರಿಕೇರ್. ಯಾಕಂದ್ರೆ ಈಗ ನಾವ್ ನೋಡ್ರಿ, ಜೀವನದಾಗ ಎರಡು ಬೇಕು, ಒಂದು ಹೆಲ್ತ್, ಒಂದು ವೆಲ್ತ್. ಇವಾಗ ನೀವು ಇಲ್ಲಿ ಬಂದ ನಂತರ ಏನಾಗಿರ್ತಪ್ಪ ಅಂದ್ರೆ ನಿಮ್ದು ಹೆಲ್ತ್ ಬಹಳ ಚೆನ್ನಾಗಿ ತಗೊಂಡಿರ್ತೀರಿ. ಇಲ್ಲಿ ನೀವು ಕಲಿತೀರಿ ಏನಪ್ಪಾ ಅಂದ್ರೆ ನಿಮ್ದು ವೆಲ್ತ್ ಕೂಡ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಇಲ್ಲಿ ವೆಲ್ತ್ ಅಲ್ದ ನಿಮ್ಗೆ ರಿಕಗ್ನಿಷನ್ ಪಾರ್ಟು ಸಿಗುತ್ತಾ, ಆಮೇಲೆ ಬಹಳ ಮಾನ ಸನ್ಮಾನಗಳು ಸಿಗ್ತಾವ, ಆಮೇಲೆ ನಮ್ಮ ಡ್ರೀಮ್ಸ್ ಕಂಪ್ಲೀಟ್ ಮಾಡತಕ್ಕಂತ ಏನಾದ್ರು ಇದ್ವು ಅಂದ್ರೆ ಅವು ಕೂಡ ಇಲ್ಲಿ ಸಿಗ್ತಾವ. ಎಸ್, ಈ ಕಂಪನಿ ಇನ್ನೋದೇನಪ್ಪಾ ಅಂದ್ರೆ ಆರ್ ಅಂತ ಹೇಳಿ ಆಗ್ಯದ. ರೀಸೆಂಟ್ ಆಗಿ ನಮ್ಮ ಕಂಪನಿ ರಿಜಿಸ್ಟರ್ಡ್ ಕೂಡ ಆಗೈತಿ. ಮೊದಲ ಬೇರೆ ಇತ್ತು, ಇವಾಗ ಕಂಪನಿ ನಮ್ದು ರಿಜಿಸ್ಟರ್ಡ್ ಆಗೈತಿ. ಅಂದ್ರೆ ಏನಂದ್ರೆ ಇದನ್ನ ಯಾರು ಕಾಪಿರೈಟ್ ಮಾಡಕ ಸಾಧ್ಯ ಇಲ್ಲ. ಎಸ್ ಸರ್, ನೆಕ್ಸ್ಟ್. ಎಸ್, ಒಂದು ಕ್ಲಾಪ್ ಇದು. ಯಾಕಂತಂದ್ರ ಕಂಪನಿದು ನಾವೇನಂತೀವಿ ಕಾರ್ಪೊರೇಟ್ ಆಫೀಸ್ ಇದು ಬೇಗಂಪೇಟ್ ಹೈದರಾಬಾದ್ ಆಗೈತಿ, ತೆಲಂಗಾಣ ನಮ್ಮ ಭಾರತ ದೇಶದಾಗನ. ಎಸ್, ಇದು ಬಹಳ ಬ್ಯೂಟಿಫುಲ್ ಆಗೈತಿ. ಇಲ್ಲಿ ಇರತಕ್ಕಂತ ನಿಮ್ಗೆ ಗೊತ್ತಿರ್ಬೇಕು, ಹೈದರಾಬಾದಾಗ ಸಾಕಷ್ಟು 40-50 ವರ್ಷ ಹಿಂದಿನ ಕಂಪನಿ ಕೂಡ ಅದಾವ, ಅದ್ರ ಹತ್ರ ಕೂಡ ಐತಿ. ಯಾಕಪ್ಪ ಅಂದ್ರೆ ಕಂಪನಿದು ಇಂಡಿಯಾದಾಗ ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ನ್ಯೂಟ್ರಿಷನ್ದಾಗ ನಮ್ ಸೆಕೆಂಡ್ ಚಾಯ್ಸ್ ಅಂತಂದ್ರೂ ಮೈಲಿನ್ ನ್ಯೂಟ್ರಿಕೇರ್ ಇದೆ. ಬರೋದಿಂದಾಗ ಇನ್ನು ಏನಪ್ಪಾ ಅಂದ್ರೆ ಫಸ್ಟ್ ಚಾಯ್ಸ್ ಕೂಡ ನಮ್ ದೇಶದೊಳಗ ಆಗುತ್ತಾ. ಎಸ್ ಸರ್, ಒಂದು ಬಿಗ್ ಕ್ಲಾಪ್ ಇಲ್ರಿ. ಯಾಕಂತಂದ್ರ ನಮ್ಗೆ ಇವ್ರನ್ನ ನೋಡಿದ್ಮೇಲೆ ಬಹಳ ಖುಷಿ ಅನಿಸ್ತಿರ್ತೈತಿ ಮುಂಜಾನೆ ಸಾಯಂಕಾಲ ನಾವು ಟ್ರೈನಿಂಗ್ ದಾಗ. ಯಾಕಂತಂದ್ರ ಇವ್ರು ನಮ್ಮ ಕಂಪನಿ ಫೌಂಡರ್ ಪ್ರೀತಿ ಮೇಡಮ್ ಅಂತ ಮತ್ತು ಅನಿತಾ ಮೇಡಮ್ ಅಂತ ಹೇಳಿ. ಇವರು ಕೂಡ ಏನಪ್ಪಾ ಅಂತಂದ್ರ ನಮ್ಮ ಕಂಪನಿಯಿಂದ ಬಹಳ ಚೆನ್ನಾಗಿ 13 ವರ್ಷ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್ ಇವ್ರಿಗೆ. ಇನ್ನೊಂದು ಏನ್ ಹೇಳ್ಬೇಕು ಇಚ್ಛಾ ಪಡ್ತೇನಪ್ಪ ಅಂದ್ರೆ ಇವರು ಕೂಡ ವೆಲ್ನೆಸ್ ಇಂಡಸ್ಟ್ರಿ ಒಳಗೆ 13 ವರ್ಷ ಎಕ್ಸ್ಪೀರಿಯನ್ಸ್. ಈ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರ ಅವರು ಕೂಡ ಮೊದಲು ವೆಲ್ನೆಸ್ ಇಂಡಸ್ಟ್ರಿ ಒಳಗೆ ಇದ್ದಾಗ 13 kg ತೂಕಾನು ಕಡಿಮೆ ಮಾಡ್ಕೊಂಡಿದ್ರು. ಮತ್ತೆ ನಮ್ಮ ಸಂಜು ಸರ್ ಅಂತ MD ಅದಾರ, ಅವರು ಕೂಡ ಅವ್ರ ಗ್ಯಾಸ್ಟ್ರಿಕ್ ಆಮೇಲೆ ತೂಕಾನು ಕಡಿಮೆ ಮಾಡ್ಕೊಂಡಿದ್ರು. ಸೊ ಈ ಕಂಪನಿ ಲಾಂಚ್ ಮಾಡಕ್ ಏನಪ್ಪ ಕಾರಣಪ್ಪ ಅಂತಂದ್ರ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಎಸ್, ಇವ್ರದೊಂದು ಉದ್ದೇಶ ಇತ್ತು ಏನಪ್ಪಾ ಅಂದ್ರ ನಮ್ಮ ಭಾರತ ದೇಶದಕ್ಕ ಇರ್ತಕ್ಕಂತ ಎಲ್ಲೂ ಮಹಿಳೆಯರಿಗೂ ಒಂದು ಸ್ವಾವಲಂಬನೆ ಆಗಿ ನಮ್ಮ ದೇಶದಾಗ ಆತ್ಮನಿರ್ಭರ ಭಾರತ ಅಂತ ಹೇಳ್ತಿರ್ತೀವಿ, ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಹೇಳ್ತಿರ್ತೀವಿ. ಮನೆಯಲ್ಲಿ ಇದ್ಕೊಂಡ ಎಲ್ರೂ ಕೂಡ ಕೆಲಸ ಮಾಡಿ ತಮ್ಮ ಲೈಫ್ ಸ್ಟೈಲ್ ಅನ್ನ ಇಂಪ್ರೂವ್ ಮಾಡೋಗೋಸ್ಕರ ಏನೇನ್ ಮಾಡ್ಬೇಕಲ್ಲ ಅವರೆಲ್ಲ ಈ ಇಬ್ರು ಮಹಾತಾಯರು ಮಾಡಿದಾರ. ಒಂದು ಕ್ಲಾಪ್ ಇರ್ಲಿ, ಒಂದು ಹಾರ್ಟ್ ಇರ್ಲಿ. ಯಾಕಪ್ಪ ಅಂತಂದ್ರ ಮಹಿಳೆ ನಾವ್ ಹೇಳ್ತಿರ್ತೀವಿ ಏನಂತಂದ್ರ ಓಕೆ, ಅದ್ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಈಗ ಇನ್ನೊಂದೇನಪ್ಪಾ ಅಂದ್ರ ಎವ್ರಿಥಿಂಗ್ ಸ್ಟಾರ್ಟ್ ವಿತ್ ಡ್ರೀಮ್. ಎಸ್ ಸರ್, ಒಂದು ಕಂಪನಿ ಸಕ್ಸಸ್ ನಾವು ನೋಡಿ ಜಾಯ್ನ್ ಆಗ್ಬೇಕಂದ್ರೆ ಒಂದು 2-3 ಕಾರಣಗಳು ಇರ್ತಾವ. ಏನಪ್ಪಾ ಅಂದ್ರೆ ನಾವು ಯಾವತ್ತು ರೈಟ್ ಕಂಪನಿ ಜೊತೆ ಕೆಲಸ ಮಾಡಿದ್ವಿ ಅಂದ್ರೆ ನಾವು ಸಕ್ಸಸ್ ಆಗ್ತಿರ್ತೀವಿ. ಇಲ್ಲಿ ರೈಟ್ ಕಂಪನಿ ಜೊತೆ ನಾವು ಏನೇನ್ ನೋಡ್ಬೇಕಪ್ಪ ಅಂದ್ರೆ ಪ್ರಾಡಕ್ಟ್ಸ್ ಅಂತೂ ನಾವೆಲ್ಲರೂ ಇಲ್ಲಿ ಇದ್ದವ್ರು ಯೂಸ್ ಮಾಡಿದೀವಿ. ಬಹಳ ಚೆನ್ನಾಗಿರೋ ಟೇಸ್ಟ್ ಅದಾವು, ಆಮೇಲೆ ಚೆನ್ನಾಗಿ ರಿಸಲ್ಟ್ ಬರ್ತಾವ. ನಾವು ಬೇರೆ ಬೇರೆ ಕಂಪನಿ ಒಳಗೆ ನಿಜವಾಗ್ಲೂ ನೋಡ್ತಿದ್ವಿ 90 days ರಿಸಲ್ಟ್ಸ್ಗಳು. ಇಲ್ಲಿ ನಮಗೆ ಮಿನಿಮಮ್ 3 days, 7 days, 9 days, 21 days ಈ ತರ ರಿಸಲ್ಟ್ಗಳು ಬಹಳ ಚೆನ್ನಾಗಿರೋ ರಿಸಲ್ಟ್ಗಳನ್ನ ನಾವು ನೋಡ್ತೀವಿ. ಇನ್ನು ಪೇ ಪ್ಲಾನ್ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರ, ಯಾರು ಬೇಕಾದ್ರೂ ಒಂದು ಹೈ ಲೆವೆಲ್ ಡಿಸ್ಕೌಂಟ್ ಹೋಗ್ಬೋದು. ಇಲ್ಲಿ ಯಾಕಂದ್ರ 30, 20, 30, 40, 50% ತನಕ ಆರಾಮಾಗಿ ಹೋಗ್ಬೋದು. ಆಮೇಲೆ ಜೀವನ ಪರ್ಯಂತ ಕೂಡ ಒಂದು ಬೆಸ್ಟ್ ಲೆವೆಲ್ದಾಗ ಉಳಿಬಹುದು. ಆಮೇಲೆ ಇನ್ನೇನಂದ್ರ ಏನಂತ್ರಿ ಕಡಿಮೆ ಅಮೌಂಟ್ ದಾಗ ಬಡವರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಆ ತರ ಪೇ ಪ್ಲಾನ್ ಐತ್ರಿ. ಇನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನ ಬಹಳ ಚೆನ್ನಾಗಿ ನಮ್ದು ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಐತಿ, ಸಪೋರ್ಟ್ ಸಿಸ್ಟಮ್ ಕೂಡ ಬಹಳ ಚೆನ್ನಾಗೈತಿ. ಯಾಕಂದ್ರೆ ನಾವು ಕೂಡ ಸಪೋರ್ಟ್ ಮಾಡ್ತಿರ್ತೀವಿ. ಇಲ್ಲಿ ನಮ್ದು ಎಂಟೈರ್ ಕಾರ್ಪೊರೇಟ್ ಕೂಡ ಸಪೋರ್ಟ್ ಮಾಡ್ತಾರೆ. ಎಸ್, ಇಲ್ಲಿ ತಿಳ್ಕೊಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ಅವರ್ ವಿಷನ್. ನಮ್ ವಿಷನ್ ಏನಪ್ಪಾ ಅಂದ್ರೆ ಡೆವಲಪ್ ದ ಪಾಸಿಟಿವ್ ಇಂಪ್ಯಾಕ್ಟ್ ಅರೌಂಡ್ ದ ವರ್ಲ್ಡ್ ಬೈ ಪ್ರೊವೈಡಿಂಗ್ ಹೆಲ್ದಿ ನ್ಯೂಟ್ರಿಷನ್. ನೋಡ್ರಿ, ಮಾರ್ಕೆಟ್ದಾಗ ಸಾಕಷ್ಟು ಜನ ಇರ್ತಾರ, ನಾವು ಅವ್ರಿಗೆ ಕೊಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಂದು ಹೆಲ್ದಿ ನ್ಯೂಟ್ರಿಷನ್ ಕೊಟ್ಟು ಅವ್ರಿಗೆ ಅಮೇಜಿಂಗ್ ರಿಸಲ್ಟ್ ಅನ್ನ ಕೊಡೋದು, ಅವ್ರ ಲೈಫ್ ಸ್ಟೈಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡೋದು. ಯಾರು ತಮ್ಮ ಹೆಲ್ತ್ಗೋಸ್ಕರ ಬಂದಿರ್ತಾರ ಅವ್ರನ್ನ, ಯಾರು ಇನ್ಕಮ್ಗೋಸ್ಕರ ಬಿಡ್ತಾರ ಅವ್ರನ್ನ. ಇಲ್ಲಿ ನಾವು ಎರಡೂ ಕೊಡತಕ್ಕಂಥ ಪ್ಲಾಟ್ಫಾರ್ಮ್ ಇದೆ, ಹೆಲ್ತ್ ಮತ್ತು ವೆಲ್ತ್. ಇನ್ನು ಒಂದ್ ತಿಳ್ಕೊಬೇಕಾಗಿದೆ ಏನಪ್ಪಾ ಅಂದ್ರ ಇಲ್ಲಿ ಯಾವುದೇ ಕಂಡೀಷನ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ. ನಿಮ್ದು ಯಾವುದೇ ಟೈಮ್ ಮತ್ತು ಕಂಡೀಷನ್ ಅಪ್ಲೈ ಇಲ್ಲದೆ
ನೀವು ನಿಮ್ಮ ಡ್ರೀಮ್ ನಿಮ್ಮ ಗೋಲ್ ಅನ್ನ ಅಚೀವ್ಮೆಂಟ್ ಮಾಡೋಂತ ಒಂದು ಪ್ಲಾಟ್ಫಾರ್ಮ್. ಎಸ್ ಸರ್. ಎಸ್, ಇವು ನಮ್ಮ ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್. ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಯಾವ್ಯಾವ ಸ್ಟೇಟ್ ದಾಗ ಬೇಕು, ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಕಂಪನಿ ಹೆಸರಲ್ಲೇ ಇದಾವೆ. ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂದ್ರೆ ಯಾವ ವ್ಯಕ್ತಿ ಹೆಸರದಲ್ಲಿಲ್ಲ, ಕಂಪನಿ ಹೆಸರಲ್ಲಿ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತು ಬಂದು ಜಾಯ್ನ್ ಆದಿವಿ ಅಂದ್ರೆ ನಾವು ಬ್ರ್ಯಾಂಡ್ ಪಾರ್ಟ್ನರ್, ಅಂದ್ರೆ ಈ ಕಂಪನಿ ಜೊತೆ ಪಾರ್ಟ್ನರ್ ಆಗಿ ನಾವು ವರ್ಕ್ ಮಾಡಬಹುದು. ಎಸ್ ಸರ್. ಕಂಪನಿ ಅಮೇಜಿಂಗ್ ಇನ್ನೊಂದು ಏನಪ್ಪಾ ಅಂದ್ರೆ ಫಿಕಿದಲ್ಲಿ ಕೂಡ ನಮ್ಮ ಕಂಪನಿ ರಿಜಿಸ್ಟ್ರೇಷನ್ ಮಾಡಿದ್ದೈತಿ. ಯಾಕಪ್ಪ ಅಂತಂದ್ರ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಡೈರೆಕ್ಟ್ ಸೆಲ್ಲಿಂಗ್ ದಾಗ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಬರೋದಿಂದಾಗ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಬೆಳಿತಿರ್ತೀವಿ. ಇದು ನಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರುತ್ತ. ಇದು ಕೂಡ ನಮಗೆ ಇಂಪಾರ್ಟೆಂಟ್. ಕಂಪನಿ ಸಾಕಷ್ಟು ಏನ್ ನಮಗ ಲೀಗಲ್ ಆಗಿರೋ ಡಾಕ್ಯುಮೆಂಟ್ಸ್ ಬೇಕು, ಕಂಪನಿ ಎಲ್ಲ ಅವುಗಳೇ ಅದಾವ. ಅಂದ್ರೆ ಸೇಫ್ ಆಗಿರೋ ಕಂಪನಿ, ನಾವಿಲ್ಲಿ ಕಣ್ಣು ಮುಚ್ಕೊಂಡು ಕೆಲಸ ಮಾಡಬಹುದು ಅಂತ ಅರ್ಥ. ಎಸ್ ಸರ್. ಎಸ್, ಇದನ್ನಂತೂ ನಾವು ಕೇಳಿರ್ತೀವಿ, ನ್ಯೂಟ್ರಿಷನ್ ನಮಗೆ ಫುಡ್ ಯಾಕೆ ಬೇಕು, ನ್ಯೂಟ್ರಿಷನ್ ಯಾಕೆ ಬೇಕು ಅಂತ ಅನ್ನೋದ. ಸೊ ಡೈರೆಕ್ಟ್ ಸ್ಲೈಡ್ ಇದೆ ತಗೊಂಬಿಡ್ರಿ. ಪ್ರಾಡಕ್ಟ್ ಟ್ರೈನಿಂಗ್ ಅಂತೂ ನಾವು ಪ್ರತಿ ಸೋಮವಾರ ಹೇಳ್ತಿರ್ತೀವಿ. ಸೊ ಸಾಕಷ್ಟು ನೀವು ಅಲ್ಲಿ ತಿಳ್ಕೊಬಹುದು. ಯಾಕಂದ್ರೆ ಇವತ್ತು ನಾವೇನ್ ಅರ್ಥ ಮಾಡ್ಕೋಬೇಕಾಗಿದೆ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಕಂಪನಿ ಜೊತೆ ಕೂಡಿ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿ ನಮ್ಮ ಇನ್ಕಮ್ ಹೆಂಗ್ ಚೆನ್ನಾಗಿ ನಾವು ಮಾಡ್ಕೋಬಹುದು. ಆಮೇಲೆ ಕಂಪನಿಗೆ ಬರ್ತಕ್ಕಂತ ಆಫರ್ಸ್ ಏನೇನು ಇರ್ತಾವ ಅವನು ಕೂಡ ನಾವು ಯಾವ ರೀತಿ ತಗೋಬನ್ನೋದು ನಾವು ಇಲ್ಲಿ ಕಲ್ಕೋಬಹುದು. ಯಾಕಂದ್ರೆ ಇವೆಲ್ಲ ನಮ್ಮ ಕಂಪನಿ ಪ್ರಾಡಕ್ಟ್ಗಳು. ನಿಮ್ಗೆಲ್ಲ ಪ್ರತಿ ಸೋಮವಾರಕ್ಕೊಮ್ಮೆ ನಮ್ಮ ಕಂಪನಿ ಪ್ರಾಡಕ್ಟ್ ಎಲ್ಲ ನಿಮ್ಗೆ ಸಿಗ್ತಾವ. ಹಿಂಗ್ ತಗೋರಿ. ಎಸ್, ನಾವೇನ್ ತಿಳ್ಕೊಬೇಕಾಗಿದೆ ಏನಪ್ಪಾ ಅಂದ್ರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಪ್ಲಾನ್. ಇಟ್ಸ್ ಟೈಪ್ ಫಾರ್ ನ್ಯೂ ಬಿಗಿನಿಂಗ್. ಹೊಸ ಅಧ್ಯಾಯಕ್ಕೆ ನಾವೆಲ್ಲ ಕಾಲಿಡ್ತಾ ಇದ್ದೀವಿ. ಯಾಕಂದ್ರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಆಗಲೇ ಹೇಳಿದ್ನಿ, ಕಂಪನಿ ಜೊತೆ ನಾವು ಸಕ್ಸಸ್ ಆಗ್ಬೇಕಂದ್ರೆ ಒಂದು 2-3ಗಳನ್ನ ನೋಡ್ಬೇಕಂತ ಹೇಳಿ. ಪ್ರಾಡಕ್ಟ್ ಚೆನ್ನಾಗೈತಿ, ಪೇ ಪ್ಲಾನ್ಗಳನ್ನ ನೀವು ಈಗ ಅರ್ಥ ಮಾಡ್ಕೋತೀರಿ. ಸಪೋರ್ಟ್ ಸಿಸ್ಟಮ್ ಅಂತೂ ನಾವು ತಳಮಟ್ಟದಿಂದ ಮೇಲ್ಮಟ್ಟ ತನಕ ಬಹಳ ಚೆನ್ನಾಗೈತಿ, ಅದನ್ನು ಕೂಡ ನೀವು ಸರಿಯಾಗಿ ನೋಡ್ತೀರಿ. ಎಸ್ ಸರ್. ಯಸ್, ಒಂದ್ ಬಿಗ್ ಕ್ಲಾಪ್ ಇರ್ಲಿ. ಯಾಕಂದ್ರೆ ಯಾವುದೇ ಕಂಪನಿಗಳಿಂದ ನಾವು ಕೆಲವೊಂದನ ಇನ್ಕಮ್ ಗಳನ್ನ ಮಾತು ತಗೋತಿರ್ತೀವಿ. ಇಲ್ಲಿ ನಮಗೆ 16 ವೇಸ್ ಆಫ್ ಇನ್ಕಮ್ ಬೆನಿಫಿಟ್ ಸಿಗ್ತದೆ ನಮ್ಗೆ. ಇಲ್ಲಿ ನೀವು ಬಂದ್ ID ಸೈನ್ ಅಪ್ ಮಾಡಿದ್ರ ನೀವು ಇಷ್ಟೆಲ್ಲಗಳನ್ನ ಇನ್ಕಮ್ ತಗೋಬಹುದು. ಯಾವ ರೀತಿ ತಗೋಬಹುದು ಅನ್ನೋದು ನೀವು ನೆಕ್ಸ್ಟ್ ಸ್ಲೈಡ್ ದಾಗ ನೋಡ್ತೀರಿ. ಯಸ್, ಇಟ್ಸ್ ಆಲ್ ಅಬೌಟ್ ಯು. ಅಂದ್ರೆ ಎಲ್ಲ ನಮಗೋಸ್ಕರ ಆಗಿ ಡಿಸೈನ್ ಮಾಡಿದ್ದು. ಇಲ್ಲಿ ಕಂಪನಿ ನಾವು ಪ್ರೀ ID ರಿಜಿಸ್ಟ್ರೇಷನ್ ಮಾಡ್ತೀವಿ. ಪ್ರೀ ID ರಿಜಿಸ್ಟ್ರೇಷನ್ ಅಂತಂದ್ರ ನೀವು ಯಾವುದೇ ರೀತಿಯಿಂದ ಇಲ್ಲಿ ಬಂದು ಜಾಯ್ನ್ ಆಗಕ್ಕ ಯಾವುದೇ ಫೀಸ್ ಕೊಡ್ಬೇಕಾಗಿಲ್ಲ. ಕಂಪನಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರ, ಏನು ಕೊಡ್ಬೇಕಾಗಿಲ್ಲ. ಒಂದು ಏನಪ್ಪಾ ನಮ್ದು ಕಂಡೀಷನ್ ಅಪ್ಲೈಡ್ ಅಂತಂದ್ರೆ ನೀವು ಫಸ್ಟ್ ಯೂಸ್ ದ ಪ್ರಾಡಕ್ಟ್. ನೀವು ಚೆನ್ನಾಗಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು. ಸೇರ್ ದ ರಿಸಲ್ಟ್. ಸೇರ್ ದ ರಿಸಲ್ಟ್ ಅಂದ್ರೇನ, ನೀವು ಮಾರ್ನಿಂಗ್ ಬಂದಿರ್ತೀರಿ, ಸಾಯಂಕಾಲ ಬಂದಿರ್ತೀರಿ, ಅಥವಾ ನೀವು STR ದಾಗ ಬಂದು ಬಹಳಷ್ಟು ಚೆನ್ನಾಗಿ ರಿಸಲ್ಟ್ ತಗೊಂಡಿರ್ತೀರಿ. ಅದನ್ನ ನೀವು ಮಾರ್ಕೆಟ್ ದಾಗ ಹೋದಾಗ ನಿಮ್ದೇನ್ ರಿಸಲ್ಟ್ ಬಂದಿರ್ತೈತಿ ಜೆನ್ಯೂನ್ ಆಗಿ ಎಥೆಕ್ಸ್ ಆಗಿ ನೀವು ಅದನ್ನ ಶೇರ್ ಮಾಡಿದ್ರಿಪ್ಪ ಅಂತಂದ್ರ ಅವ್ರು ನಿಮ್ ಜೊತೆ ಕೂಡಿದ್ರು, ತಗೊಂಡ್ರು, ಕೆಲಸ ಮಾಡಿದ್ರು ಅಂದ್ರೆ ನೀವು ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಮಾಡಬಹುದು. ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಟಾಪ್ ಲೀಡರ್ ವಿತ್ ಟಾಪ್ ಇನ್ಕಮ್. ಅಂದ್ರ ಕಂಪನಿ, ನಾನು ಆಗಲೇ ಹೇಳಿಲ್ಲ ನಿಮ್ಗೆ, ಕಂಪನಿ ನಮ್ದು 3 ವರ್ಷ, ಈ ಫೆಬ್ರವರಿ 3 ವರ್ಷ ಕಂಪ್ಲೀಟ್ ಆಗುತ್ತಾ. ಈ ಕಂಪನಿ ಏನಂದ್ರಿ, ಇದನ್ನ ರಿಸರ್ಚ್ ಮೊದಲು 3 ವರ್ಷ ಮಾಡಿದಾರ, ಪ್ಲಸ್ ಇದನ್ನ ಲಾಂಚ್ ಮಾಡಿ 3 ವರ್ಷ ಆಯ್ತು. ಅಂದ್ರೆ 6 ವರ್ಷದ ಇರತಕ್ಕಂತ ನಮ್ದು ಕಂಪನಿ 3 ವರ್ಷ ರನ್ನಿಂಗ್ ಇದೆ ಈಗ. ಸೊ ಇವಾಗ ಏನಾಗುತ್ತೆ, ನೀವು ಬಂದ್ ಜಾಯ್ನ್ ಆದ್ರಿ, ಟಾಪ್ ಲೀಡರ್ ವಿತ್ ಟಾಪ್ ಇನ್ಕಮ್ ಅಂತಂದ್ರ ನೀವು ಜಾಯ್ನ್ ಆಗಿದ್ದ ಒಂದು ಫಸ್ಟ್ ನೀವೇ ಇರ್ತೀರಿ. ನಂತರ ಎಲ್ಲ ಈಗ ಬಂದಂತ ಜನ ಎಲ್ಲ ನಿಮ್ಮ ಜೊತೆ ಇರ್ತಾರ. ಸೊ ನೀವೆಲ್ಲ ಟಾಪ್ ಇನ್ಕಮ್ ಗಳಿಸಬಹುದು ಟಾಪ್ ಲೀಡರ್ ಆಗಿ. ಅದೊಂದು ಬೆಸ್ಟ್ ಅಪಾರ್ಚುನಿಟಿ ಇದು. ಎಸ್ ಸರ್. ಇನ್ನು ಬೇರೆ ಬೇರೆ ಕಂಪನಿ ಒಳಗೆ ಏನಿರ್ತಪ್ಪ ಅಂದ್ರೆ ರೀಕ್ವಾಲಿಫಿಕೇಶನ್ ಗಳಂತ ಇರ್ತಾವ. ಇಲ್ಲಿ ಯಾವುದೇ ರೀತಿಯಿಂದ ನೀವು ರೀಕ್ವಾಲಿಫಿಕೇಶನ್ ಆಗಂಗಿಲ್ಲ. ಒಂದು ಸಾರಿ ನೀವು ಬಂದು 50% ಏನಾದ್ರು ಅಚೀವ್ಮೆಂಟ್ ಮಾಡಿದ್ರಿ ಅಂತಂದ್ರ 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ತಿಂಗಳಲ್ಲಿ ಮಾಡ್ಬೋದು, 3 ಮಂತ್ಸ್ ಅಲ್ಲಿ ಮಾಡ್ಬೋದು. 3 ತಿಂಗಳದಾಗ ನೀವು 50% ಏನಾದ್ರು ಅಚೀವ್ಮೆಂಟ್ ಮಾಡಿದ್ರಿ ಅಂದ್ರ ನಮ್ಮ ಉಸಿರಿರೋವರೆಗೆ ನಾವು 50% ಅಂದ್ರೆ 50% ಫುಡ್ ಅನ್ನ ನೀವು ಡಿಸ್ಕೌಂಟ್ ಆಗಿ ಪರ್ಚೇಸ್ ಮಾಡ್ಬೋದು. ಇದೊಂದ ಬಹಳ ಅಮೇಜಿಂಗ್. ನಾವೆಲ್ಲ ಕೂಡ ಇಲ್ಲಿ ಜಾಯ್ನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ, ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡ್ತೀವಿ ಅಂತಂದ್ರೆ ಇದೇ ಒಂದ್ ರೀಸನ್. ಎಸ್ ಸರ್. ಇನ್ನು ಯುನಿಕ್ ಅಟ್ರಾಕ್ಟಿವ್ ಆಫರ್, ನಾನು ಆಗಲೇ ಏನ್ ಹೇಳ್ತಾ ಇದ್ನಿ, ನೀವು ಚೆನ್ನಾಗಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿರಿ, ಕಂಪನಿ ನಮ್ಗೆ ಏನ್ ಬೆನಿಫಿಟ್ಸ್ ಕೊಡ್ತೈತಿ ಅದನ್ನ ತಗೋಬೇಕಂದ್ರೆ ನಿಮ್ಮ ID ಸೈನ್ ಅಪ್ ಆಗಿರ್ಬೇಕು. ಇನ್ನೊಂದು ಅಮೇಜಿಂಗ್ ಆಫರ್ ಏನಪ್ಪಾ ಅಂತ, ನೀವು ವೇಟ್ ಲಾಸ್ ಬಂದಿರ್ತೀರಿ ಅಥವಾ ವೇಟ್ ಗೇನ್ ಬಂದಿರ್ತೀರಿ ಅಥವಾ ಏನೋ ಸಾಕಷ್ಟು ಸಮಸ್ಯೆಗಳು ಇಟ್ಕೊಂಡು ಬಂದಿರ್ತೀರಿ. ಸೊ ನೀವೇನಾದ್ರೂ ಯಾವುದೇ ಪ್ರಾಡಕ್ಟ್ ಅನ್ನ 6 ಪರ್ಚೇಸ್ ಮಾಡಿದ್ರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಎನರ್ಜೆಪ್ 6 ತಗೊಂಡ್ರೆ ನೀವು ಒಂದು ಎನರ್ಜೆಪ್ ಕಂಪನಿ ಫ್ರೀ ಆಗಿ ಕೊಡುತ್ತೆ ನಿಮ್ಗೆ. ಸೊ ನೀವು ಏನಾದ್ರು ಸೇಕ್ ತಗೊಂಡ್ರೆ ಅಂದ್ರೆ 6+1 ಕೊಡುತ್ತಾ. ಅಂದ್ರೆ ಎಂಟೈರ್ ನೀವು 6 ಕಿಟ್ ಏನಾದ್ರು ತಗೊಂಡ್ರೆ 1 ಕಿಟ್ ನಿಮ್ಗೆ ಫ್ರೀ ಆಗಿ ಕೊಡ್ತಾ ಕಂಪನಿ. 4000 ಅಪ್ರಾಕ್ಸಿಮೇಟ್ಲಿ 400+ ಅಂತ ಇದು. ಎಸ್, ಇಷ್ಟನ್ನು ಫ್ರೀ ಕೊಡುತ್ತಾ. ಓನ್ಲಿ ಮಿಲ್ಕ್ ಪ್ರಾಡಕ್ಟ್ ಅಷ್ಟೇ ನಮ್ದು ಇರೋದಿಲ್ಲ, ಉಳಿದ ಎಲ್ಲಾ ಪ್ರಾಡಕ್ಟ್ಗಳ ಮೇಲೆ ನಾವು
6+1 ಆಫರ್ ಇರುತ್ತೆ. ನೀವು ಇದನ್ನ ಸ್ಕಿನ್ ಬೂಸ್ಟರ್ ತಗೊಳ್ರಿ, ಮಲ್ಟಿವಿಟಮಿನ್ ತಗೋರಿ, ಯಾವುದೇ ಪ್ರಾಡಕ್ಟ್ ಅನ್ನ ನಮ್ಮಲ್ಲಿ ತಗೋರಿ ಕಂಪನಿಯವರು ನಿಮ್ಗೆ ಫ್ರೀ ಆಗಿ ಕೊಡ್ತಾರ. ಯಾಕೆ ಫ್ರೀ ಆಗಿ ಕೊಡ್ತಾರ ಅನ್ನೋದು ಗೊತ್ತಿರಬೇಕು. ನೀವು ನೋಡ್ರಿ, ಸಾಕಷ್ಟು ನಿಮ್ ಜನಕ್ಕೆ ಮನೆಗೆ ಬಂದಿರ್ತಾರ, ನೀವು ಎನರ್ಜಿ ಪಾರ್ಟಿ ಮಾಡ್ತಿರ್ತೀರಿ, ಸೇಕ್ ಪಾರ್ಟಿ ಕೊಡ್ತಿರ್ತೀರಿ, ಅಥವಾ ನೀವು ಕುಡಿಯೋದನ್ನ ನೋಡಿ ಸಾಕಷ್ಟು ಜನ ಕೇಳ್ತಿರ್ತಾರ ನೀವೇನ್ ಕುಡಿಯತ್ತೀರಿ ಅಂತ ಹೇಳಿ. ಅದೇ ನೀವೆಲ್ಲ ಪರ್ಚೇಸಿಂಗ್ ಮಾಡಿದ್ದಿತ್ತಂದ್ರ ನೀವು ಕೊಡ್ಬೇಕಾದ್ರೆ ಮಜುಗರ ಪಡ್ತೀರಿ. ಅದೇ ಕಂಪನಿ ನಿಮ್ಗೆ ಏನಾದ್ರು ಒಂದು ಕಿಟ್ ಅನ್ನ ಆಫರ್ ಆಗಿ ಕೊಟ್ಟಿತ್ತಂದ್ರ ಅದನ್ನ ನೀವು ಫ್ರೀ ಆಗಿ ಕೊಡಕ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಅದು ಒಂದು ನಿಮ್ಗೆ ಬೆನಿಫಿಟ್ ಆಗುತ್ತಾ. ಇಲ್ಲಪ್ಪ ಅಂದ್ರೆ ನಮ್ಮ ರಿಲೇಟಿವ್ ಇರ್ತಾರ, ಫ್ರೆಂಡ್ ಇರ್ತಾರ, ನೀವು 50% ಬಂದಿರ್ತೀರಿ, ಸೊ ಅವರು ಅಂತಿರ್ತಾರೆ ನಿನಗೆ ಎಷ್ಟು ಬಿದ್ದೈತೆ ಅಷ್ಟು ನನಗೆ ಕೊಡು ಅಂತ ಹೇಳಿ. ಅವಾಗ ಕೂಡ ನೀವು 6 ಕಿಟ್ ಅನ್ನ ಮನೆಯಲ್ಲಿ ಯೂಸ್ ಮಾಡಿದ್ರು ಕೂಡ 1 ಕಿಟ್ ಅವ್ರಿಗೆ ಕೊಟ್ರೆ ನಿಮ್ಗೆ 1 ಕಿಟ್ ಪ್ರಾಫಿಟ್ ಬರುತ್ತೆ. ಸೊ ಇದು ಅಮೇಜಿಂಗ್ ಆಫರ್, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಇಲ್ಲಾಂದ್ರೆ ನೀವು ಏನಂತೀರಿ, ನೀವು ಟ್ರಾವೆಲಿಂಗ್ ಮಾಡೋದು ಇರ್ತಾವ, ಕಂಪನಿಗೆ ಏನಾದ್ರು ಇವೆಂಟ್ಸ್ ಇರ್ತಾವ, ಅದಕ್ಕೋಸ್ಕರ ಕೂಡ ಯೂಸ್ ಮಾಡ್ಬೋದು. ಅಥವಾ ಕ್ಲಬ್ಗಳಿದ್ವು ಅಂದ್ರೆ ನೀವು ಅಲ್ಲಿಯೂ ಕೂಡ ಹೆಚ್ಚಿಗೆ ತರಿಸಿ ಸಾಕಷ್ಟು ಜನರಿಗೆ ಕುಡಿಸಿ ನೀವು ಅದ್ರದ್ದು ಬೆನಿಫಿಟ್ ಕೂಡ ತಗೋಬಹುದು. ಎಸ್ ಸರ್. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ನಾವು 100 ವ್ಯಾಲ್ಯೂಮ್ ಅದು ಹಾಕ್ತಿರ್ತೀವಿ ಅಂತಂದ್ರೆ ಸುಮಾರಾಗಿ ಒಂದು 7,000 ರಿಂದ 8,000 ರೂಪಾಯಿ ಏನಾದ್ರು ಪರ್ಚೇಸಿಂಗ್ ಮಾಡ್ತಿದ್ರೆ ಪ್ರತಿ ತಿಂಗಳ ನಮ್ದು ಆಫರ್ ಇರುತ್ತಾ. ಏನಪ್ಪಾ ಅಂತಂದ್ರೆ ಮಂತ್ಲಿ ಆಫರ್ ಅಂತ ಇರುತ್ತಾ, ಬ್ರ್ಯಾಂಡ್ ಪಾರ್ಟ್ನರ್ ಮಂತ್ಲಿ ಆಫರ್ ಅಂತ ಹೇಳಿ. ಏನಂದ್ರೆ ಪ್ರತಿ ತಿಂಗಳ ಒಂದು ಯಾವ್ದಾದ್ರು ಆಫರ್ ಇಟ್ಟಿರ್ತಾರೆ. ಇವಾಗ ಸ್ಟಾರ್ಟೆಡ್ ಏನಪ್ಪಾ ಅಂದ್ರೆ ಒಂದು ಎನರ್ಜಿ ಫ್ರೀ ಇರುತ್ತೆ. ನೀವು 101 ವ್ಯಾಲ್ಯೂಮ್ ಹಾಕೊಂಡ್ರೆ ಅಂದ್ರೆ ನಿಮ್ಗೆ ಒಂದು ಕಂಪ್ನಿ ಎನರ್ಜಿ ಫ್ರೀ ಆಗಿ ಕೊಡುತ್ತಾ. ನೀವಾದ್ರೂ ಯೂಸ್ ಮಾಡಿ ಬೇರೆದವ್ರಿಗೆ ಅದು ನೀವು ಕೊಡ್ಬೋದು. ಇದು ಅಮೇಜಿಂಗ್ ಆಫರ್, ಪ್ರತಿ ತಿಂಗಳ ಇರುತ್ತಾ, ಎವ್ರಿ ಡೇ ಯಾವುದೇ ಲೆವೆಲ್ದಾಗಿದ್ರು ನೀವು ಇದನ್ನ ಪಡ್ಕೋಬಹುದು. 101 ವ್ಯಾಲ್ಯೂಮ್ ಆಗಿರ್ಬೇಕು. ಎಸ್ ಸರ್. ಇನ್ನು ಕಂಪನಿ ಬಂದು ನೀವೇನೋ ID ಸೈನ್ ಅಪ್ ಮಾಡ್ತೀರಿ, ಬ್ರ್ಯಾಂಡ್ ಪಾರ್ಟ್ನರ್ ಆಗ್ತೀರಿ. ನಿಮಗೆ ಫಸ್ಟ್ ID ದಿಂದ ಡಿಸ್ಕೌಂಟ್ ಬರೋದು ಏನಪ್ಪಾ ಅಂದ್ರೆ ನೀವು 101 ವ್ಯಾಲ್ಯೂಮ್ ತನಕ ನೀವು ಏನ್ ಹಾಕ್ತೀರಿ, 100 ವ್ಯಾಲ್ಯೂಮ್ ಹಿಡೀರಿ, 20% ಡಿಸ್ಕೌಂಟ್ ಬರುತ್ತೆ. ಫಸ್ಟ್ ID ನಿಮಗೆ ಬರೋದು 20% ಓನ್ಲಿ. ಆಮೇಲೆ ನಂತರ ನೀವು ಯಾರಿಗಾದ್ರೂ ಬೆನಿಫಿಟ್ಸ್ ತಗೋಬೇಕಾಗಿತ್ತು, ಕಡಿಮೆ ಏನಾದ್ರು ಮಾಡಿದ್ರೆ, ರಿಟೇಲ್ ಏನಾದ್ರು ಯಾರಿಗೆ ಡೈರೆಕ್ಟ್ ಆಗಿ ಕೊಟ್ರಿ ನಿಮ್ ಪರಿಚಯದವ್ರಿಗೆ, ಅವ್ರಿಗೆ 20% ನಿಮ್ಗೆ ರಿಟೇಲ್ ಇನ್ಕಮ್ ಬರುತ್ತೆ. ಎಸ್ ಸರ್. ಇಲ್ಲಿಂದ ನೀವು ತಿಳ್ಕೊಬೇಕು, ಇದು ನಮ್ದು ಗ್ಲೋಬಲ್ ಸಕ್ಸಸ್ ಬಿಲ್ಡರ್ ಅಂತ ಹೇಳಿ. ಓನ್ಲಿ 100 ವ್ಯಾಲ್ಯೂಮ್ದಿಂದ ನೀವೇನ್ ಕ್ರಾಸ್ ಮಾಡ್ತೀರಿ 301 ವ್ಯಾಲ್ಯೂಮ್ ತನಕ ಪರ್ಸನಲಿ ಪರ್ಚೇಸ್ ನೀವೇನಾದ್ರೂ ನಿಮ್ಮ ಐಡಿಯಾದ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಕಂಪನಿ ನಿಮ್ಗೆ ಅಮೇಜಿಂಗ್ ಆಗಿ 30% ಕೊಡುತ್ತಾ. ಇದಕ್ಕೊಂದು ಕ್ಲಾಪ್ ಇರಲಿ. ಯಾಕಂತಂದ್ರ ಈ ಬೆನಿಫಿಟ್ಸ್ ನಾವು ಬೇರೆ ಬೇರೆ ಕಂಪನಿಯಲ್ಲಿ ತಗೋಬೇಕಾಗಿತ್ತಂದ್ರ ಸಾಕಷ್ಟುಗಳನ್ನ ನಾವು ಹಾಕ್ಬೇಕಾಗಿತ್ತು ಎಫರ್ಟ್. ಇಲ್ಲಿ ಏನು ಇಲ್ಲ, ಸಿಂಪಲ್ ಆಗಿ ನೀವು 100 ಇಂದ 301 ಹಾಕೊಂಡ್ರೆ ಅಂದ್ರೆ ನಿಮ್ಗೆ 30% ಕಂಪನಿ ಡಿಸ್ಕೌಂಟ್ ಕೊಡುತ್ತಾ. ರಿಟೇಲ್ ಇನ್ಕಮ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕಸ್ಟಮರ್ ಕೊಟ್ರೆ ಅಂದ್ರೆ 30% ಬರುತ್ತಾ. ಇದ್ರ ಜೊತೆ ನಿಮ್ದು ರಿಸಲ್ಟ್ ಚೆನ್ನಾಗಿ ಬಂದಿದ್ದನ್ನ ಶೇರ್ ಮಾಡಿ, ಇಲ್ಲ ನನಗೂ ಕೂಡ ID ಮಾಡ್ತೀನಿ ಅಂತ ಯಾರಾದ್ರೂ ಅಂದ್ರ ನೀವು ಅವ್ರನ್ನ ನಿಮ್ ತಳಗಡೆ ಜಾಯಿನ್ ಮಾಡಿಸ್ರಂದ್ರ ನಿಮಗೆ 10% ಹೋಲ್ಸೇಲ್ ಪ್ರಾಫಿಟ್ ಬರುತ್ತಾ. ಇಲ್ಲಿಂದ ನಿಮ್ಗೆ ಚೆಕ್ ಇನ್ಕಮ್ ಕೂಡ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್ ಸರ್. ವಾವ್, ಅಮೇಜಿಂಗ್. ನಮ್ 50% ಅಂತ ಆಗಲ್ಲ ಹೇಳಕತ್ತಿದ್ನ. ಒಂದ್ ಸಾರಿ 50% ನೀವು ಬಂದ್ರೆ ಅಂದ್ರೆ ಜೀವನ ಪರ್ಯಂತ ನೀವು ಫುಡ್ ಅನ್ನ 50% ಅದ ಕನ್ಸಂಪ್ಷನ್ ಮಾಡಬಹುದು ಅಂತ ಹೇಳಿ. ಹೆಂಗ್ ಮಾಡ್ಕೋಬಹುದು? ವೆರಿ ಸಿಂಪಲ್. ನೀವು ತಿಳ್ಕೊಬೇಕಾಗಿದೆ ಏನಪ್ಪಾ ಅಂತಂದ್ರ ನೀವು 100 ವ್ಯಾಲ್ಯೂಮ್ 3 ತಿಂಗಳ ಹಾಕೊಂಡ್ರು 301 ಯಾವಾಗ ಕ್ರಾಸ್ ಆಗ್ತದೆ 50% ಆಗುತ್ತಾ. ಇಲ್ಪ ಅಂದ್ರ 301 ವ್ಯಾಲ್ಯೂಮ್ ಪರ್ಸನಲಿ ಪರ್ಚೇಸ್ಡ್ ವ್ಯಾಲ್ಯೂಮ್ ಪಾಯಿಂಟ್ ಕೂಡ ಮಾಡ್ಕೊಂಡ್ರೆ ಅಂದ್ರ ನಿಮ್ದು 50% ಕ್ವಾಲಿಫೈಡ್ ಆಗ್ಬಿಡ್ತೀರಿ. ಇಲ್ಲಿಂದ ನೀವು ಏನಾಗ್ತಿತ್ತಪ್ಪ ಅಂದ್ರ ನಿಮ್ದು ಹೋಲ್ಸೇಲ್ ರಾಯಲ್ಟಿ ಕ್ಲಬ್ ಇನ್ಕಮ್ಗೂ ಕೂಡ ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತಾ. ಇಲ್ಲಿ ನೋಡ್ರಿ 50% ನೀವು ಬಂದ್ರಿ, ನಿಮ್ಗೆ ರಿಟೇಲ್ ಡೈರೆಕ್ಟ್ ಯಾರ್ಯಾರು ಕೊಟ್ಟ ಅಂದ್ರೆ 50% ಬರುತ್ತಾ. ಇಲ್ಲಿ ಯಾರಾದ್ರೂ ನಿಮ್ ಜೊತೆ ಜಾಯ್ನ್ ಆದ್ರೆ 30 ಮತ್ತು 20% ನಿಮ್ಗೆ ಚೆಕ್ ಜನರೇಟ್ ಆಗುತ್ತಾ. ಇಲ್ಲಿ ಬಂದು ನೀವ್ ಹ್ಯಾಕ್ ಸೂಪರ್ವೈಸರ್ ಆಗಿದ್ರಿ ಹಂಗೆ ಯಾರಾದ್ರೂ ನಿಮ್ ತಳಗಡೆ ಸೂಪರ್ವೈಸರ್ ಆದ್ರೆ ಕಂಪ್ನಿ ನಿಮ್ದ 17% ರಾಯಲ್ಟಿ ಜನರೇಟ್ ಆಗುತ್ತೆ. ರಾಯಲ್ಟಿ ಅಂತಂದ್ರೆ ಗೊತ್ತಿರ್ಬೇಕು, ಇದು ಯಾರು ಜನರೇಟ್ ಆಗ್ತೈತಪ್ಪ ಅಂದ್ರೆ ರಾಯಲ್ ಪೀಪಲ್ ಗಳಿಗೆ ಮಾತ್ರ ಜನರೇಟ್ ಆಗುತ್ತೆ. ರಾಯಲ್ ಪೀಪಲ್ ಅಂತಂದ್ರ ಮೈಂಡ್ ಬಾಡಿ ಸೂಲ್ ಅಗ್ದಿ ಈ ಲೆವೆಲ್ ಬರ್ಬಿಡೋದು ಎಲ್ಲ ಕ್ಲಿಯರ್ ಆಗಿಬಿಟ್ಟಿರ್ತಾವ. ಮನಸ್ಸು ಹೆಂಗಾಗಿರ್ತಪ್ಪ ಅಂದ್ರೆ ಸಾಕಷ್ಟು ಜನರಿಗೆ ನಾವು ಹೆಲ್ಪ್ ಮಾಡ್ಬೇಕಂತ ಅನಿಸ್ತಿರ್ತೈತಿ. ಇಲ್ಲಿ ಬಂದ ನಂತರ ನಿಮ್ಗೆ 4 ಲೆವೆಲ್ದಾಗ ಇನ್ಕಮ್ ಬರುತ್ತಾ. ಸೊ ಅಮೇಜಿಂಗ್. ರಾಯಲ್ಟಿ ಇನ್ಕಮ್ ಯಾರ್ಯಾರು ಬರ್ತೈತಿ ಎಕ್ಸಾಂಪಲ್ ಗೊತ್ತಿರ್ಬೇಕು. ಸೈಂಟಿಸ್ಟ್ಗಳು ಬರುತ್ತಾ. ಇವತ್ತು ನೀವು ಯೂಟ್ಯೂಬ್ ದಲ್ಲಿ ಕೇಳ್ತಿರ್ತೀರಿ, ಯಾರ್ದಾದ್ರು ಸಾಂಗ್ ಕೇಳ್ತಿರ್ತೀರಿ, ಅವ್ರದ್ದು ರಾಯಲ್ಟಿ ಬರ್ತೈತಿ. ಸಿಂಗರ್ಸು, ಆಥರು, ಸೈಂಟಿಸ್ಟು ಇವ್ರಿಗೆಲ್ಲ ರಾಯಲ್ಟಿ ಬರ್ತಿರ್ತೈತಿ. ನೋಡ್ರಿ, ನಾವೇನು ಇನ್ನೂ ಸಾಧನೆ ಮಾಡಿಲ್ಲ, ನಮ್ ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡಿವಿ, ಸಾಕಷ್ಟು ಜನರಿಗೆ ಹೆಲ್ತ್ ಕೊಡಕ್ ಪ್ರಯತ್ನ ಪಟ್ಟಿವಿ. ಬಂದ ನಂತರ ನಮಗೆ 17% ರಾಯಲ್ಟಿ ಕ್ಲಬ್ ಇನ್ಕಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿಂದ ಗೊತ್ತಾಗ್ಬೇಕು ನಿಮ್ಗೆ. ಎಸ್ ಎಸ್ ಸರ್, ಥ್ಯಾಂಕ್ ಯು. ನೆಕ್ಸ್ಟ್. ಯಸ್, ನಾ ಆಗಲೇ ಹೇಳ್ಕತಿದ್ನಿ, ರಾಯಲ್ಟಿ ಕ್ಲಬ್ ನೀವು ಇನ್ಕಮ್ಗೆ ಏನಾಗ್ತಿರಪ್ಪ ಅಂತಂದ್ರೆ ಎಲಿಜಿಬಲ್ ಆಗ್ತೀರಿ. ರಾಯಲ್ಟಿ ಕ್ಲಬ್ ಇನ್ಕಮ್ ಹೆಂಗ್ ಬರುತ್ತೆ ನಿಮ್ಗೆ ನೋಡ್ರಿ. ಫಸ್ಟ್ ಲೆವೆಲ್ದಾಗ ನಿಮ್ಗೆ 5% ಬರುತ್ತಾ, ಸೆಕೆಂಡ್ ಲೆವೆಲ್ದಾಗ 5% ಬರುತ್ತಾ, ಥರ್ಡ್ ಲೆವೆಲ್ದಾಗ 5% ಬರುತ್ತಾ, ಫೋರ್ತ್ ಲೆವೆಲ್ ನಿಮ್ದ 2% ಬರ್ತದೆ. ಬೇಕಾದಷ್ಟು ಜನ ಈ ಲೈನ್ದಾಗ ನಿಮ್ಗೆ ಇದ್ದು ಅಂದ್ರೆ. ಸೊ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಾಗಬೇಕು,
ಇಲ್ಲಿ ಏನಪ್ಪಾ ಅಂತಂದ್ರ ಈ ರಾಯಲ್ಟಿ ಇನ್ಕಮ್ ತಗೋಬೇಕಂದ್ರ ಬೇರೆ ಬೇರೆ ಕಂಪನಿಯಲ್ಲಿ ಏನೇನ್ ಸಮಸ್ಯೆಗಳು ಇರ್ತಿದ್ವಪ್ಪ ಅಂತಂದ್ರ ಕನ್ಸಂಪ್ಷನ್ ವಾಲ್ಯೂಮ್ ಅಂತ ಇರ್ತಿದ್ವು. ಅಂದ್ರೆ ಏನಪ್ಪಾ ಅಂದ್ರ ನೀವು 2500 ವ್ಯಾಲ್ಯೂಮ್ ಮಾಡ್ಬೇಕಾಗ್ತಿತ್ತು. ಅಂದ್ರೆ ಮಿನಿಮಮ್ ನೀವು 2 ಲಕ್ಷ ಬಿಸ್ನೆಸ್ ಮಾಡ್ಬೇಕಾಗಿತ್ತು. ಇಲ್ಲಿ ಯಾವುದೇ ರೀತಿಯಿಂದ ಮಾಡೋ ಅವಶ್ಯಕತೆ ನೀವಿಲ್ಲ. ಸೊ ಇಲ್ಲಿ ಗೊತ್ತಾಗಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಓನ್ಲಿ 20 ವ್ಯಾಲ್ಯೂಮ್ ಪರ್ಸನಲಿ ಪರ್ಚೇಸ್ಡ್ ವ್ಯಾಲ್ಯೂಮ್ ಓನ್ಲಿ 1 ಸೇಕನ್ನ ಹಾಕಿದ್ರಿ ಅಂತಂದ್ರೆ ನೀವು ಅದನ್ನ ಪಡ್ಕೋಬಹುದು. ಹೆಂಗಂದ್ರೆ ಫಸ್ಟ್ ಟೈಮ್ ಎವರ್ ಅಂತ ಹೇಳಿ ಕಮಿಷನ್ ಎಲಿಜಿಬಲ್ ಫಾರ್ ಟೀಮ್ ರಾಯಲ್ಟಿ ಫರ್ದರ್ ಕಮಿಷನ್ ನಿಮ್ದು ಎಂಟೈರ್ ಟೀಮ್ ದಿಂದ ಬರೀ 20 ವ್ಯಾಲ್ಯೂಮ್ ದಿಂದ ತಗೋಬಹುದು. 20 ವ್ಯಾಲ್ಯೂಮ್ ಅಂದ್ರೆ ಯಾವ ರೀತಿ ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಓನ್ಲಿ 1 ಸೈಕ್ ಆರ್ 2 ರಿಂದ 3 ಎನರ್ಜಿ ಅಪ್ ಇಷ್ಟನ್ನ ತಗೊಂಡ್ರು ಕೂಡ ನಿಮ್ ಸಾಕಷ್ಟು ಜನ ಬಂದಿರ್ತಾರ, ಬಹಳಷ್ಟು ಜನ ಹೆಲ್ಪ್ ಮಾಡಿರ್ತಾರ, ಅವ್ರದೆಲ್ಲ ನೀವು ತಗೋಬಹುದು. ಇದನ್ನ ಕಂಪನಿ ಯಾಕೆ ಇಟ್ಟೈತೆ ಅನ್ನೋದು ಬಹಳ ಒಂದು ಪ್ಲಸ್ ಪಾಯಿಂಟ್ ತಿಳ್ಕೊಬೇಕಾಗಿದ್ದು ನೀವೇನಂದ್ರ ನೀವು ಚೆನ್ನಾಗಿ ವರ್ಕ್ ಮಾಡಿರ್ತೀರಿ, ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿರ್ತೀರಿ, ಅವರು ಕೂಡ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿರ್ತಾರ. ಈ ತಿಂಗಳ ನಿಮ್ಗೆ ಏನಾದ್ರು ಮನೆಯಲ್ಲಿ ಫಂಕ್ಷನ್ಸ್ ಐತಿ, ಮದುವೆ ಐತಿ, ಮುಂಜು ಐತಿ, ಅಥವಾ ಏನಾದ್ರು ಪ್ರವಾಸ ಮಾಡಾಕತ್ತೀರಿ, ವೆಕೇಶನ್ ಮಾಡಾಕತ್ತೀರಿ, ಅಥವಾ ಡಿಫಾಲ್ಟ್ ಏನಾದ್ರು ಒಂದು ಲಾಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಮನೇಲಿ ಯಾರಿಗೂ ಆರಾಮಿಲ್ಲ ಅಂತಂದ್ರ ನೀವೇನು ಕೆಲಸ ಮಾಡಿಲ್ಪ ಅಂದ್ರ ಕಂಪನಿ ನಿಮ್ಗೆ ಆಪ್ಷನ್ ಏನಪ್ಪಾ ಅಂದ್ರೆ 20 ವ್ಯಾಲ್ಯೂಮ್ ಅಷ್ಟ ಮಾಡ್ಕೊಡ್ರಿ ಅಂತ ಹೇಳಿರ್ತೈತಿ. ಇದು ಆ ರೀತಿ ಅಲ್ಲ. ಯಾಕಂದ್ರೆ ಇವಾಗ ನಾವು ಒಬ್ಬರೇ ಯೂಸ್ ಮಾಡ್ತೀವಿ ಅಂದ್ರೆ ಮಿನಿಮಮ್ 100 ವ್ಯಾಲ್ಯೂಮ್ ಅಂತೂ ಯೂಸ್ ಮಾಡ್ತಿರ್ತೀವಿ. ಮನೆ ಮಂದಿ ಎಲ್ಲ ಮಾಡ್ತಿರ್ತೀವಿ 300 ಅಂತೂ ಮಾಡತಿರ್ತೀವಿ. ಸೊ ನಿಮ್ದು ಏನಾದ್ರೂ ತೊಂದರೆಗಳಿದ್ದಾಗ ನೀವು 20 ವ್ಯಾಲ್ಯೂಮ್ ಅನ್ನ ಹಾಕಿ ಈ ಕಂಪನಿದು ಎಷ್ಟು ಪ್ರಾಫಿಟೇಬಲ್ ಐತಲ್ಲ ಇದನ್ನೆಲ್ಲ ತಗೋಬಹುದು. ಕಂಪನಿ ನಮಗೆ ಎಷ್ಟು ಈಸಿಯಾಗಿ ಮಾಡತ್ತೆ. ಯಾಕಂದ್ರ ಆರಾಮಿಲ್ದಾಗ ಫಂಕ್ಷನ್ಸ್ ಇದ್ದಾಗ ನಾವೇನು ಮಾಡಕ್ ಆಗ್ತಿರಂಗಿಲ್ಲ. ಸೊ ನಮ್ಮ ತಳಗಿನವ್ರು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಸೊ ಅದನ್ನ ತಗೋಗೋಸ್ಕರ ಕಂಪನಿ ಮಾಡಿದ್ದು ಬಹಳ ಬೆಸ್ಟ್ ಆಪ್ಷನ್ ಇದು. ಎಸ್ ಸರ್, ಯಸ್. ಇಲ್ಲಿಂದ ನಿಮ್ದು ಏನ್ ಪ್ರೊಸೆಸ್ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ ಗ್ಲೋಬಲ್ ಟೀಮ್ ಅಂತೀವಿ ನಾವು ಇದಕ್ಕ. ಗ್ಲೋಬಲ್ ಟೀಮ್ ಅಂತಂದ್ರೆ ಏನ, ನೀವು ಬಂದ್ರಿ, ನೀವು 50% ತಗೊಂಡ್ರಿ, ಸಾಕಷ್ಟು ಜನ ನಿಮ್ ಜೊತೆ ಬಂದು 50% ಅನ್ನು ಕ್ವಾಲಿಫೈಡ್ ಆದ್ರು. ಸೊ ಇಲ್ಲಿ ನಿಮ್ಗೆ ಟೀಮ್ ಅಂತ ಜನರೇಟ್ ಆಗುತ್ತಾ, ಕಂಪನಿ ನಿಮ್ಗ ನಿಮ್ಮ ಐಡಿ ತಳಗಡೆ ಗ್ಲೋಬಲ್ ಟೀಮ್ ಅಂತ ಕೊಡುತ್ತಾ. ಸೊ ಇದು ಕ್ವಾಲಿಫಿಕೇಶನ್ ಹೆಂಗ್ ಮಾಡ್ಕೋಬೇಕಪ್ಪ ನೀವು ಅಂತಂದ್ರ ಅಲ್ಲಿ 301 ಇಂಟು ಇಲ್ಲಿ 1000 ಇರ್ತೈತಿ. ನೀವು ಪರ್ಸನಲಿ ಪರ್ಚೇಸ್ 1 ತಿಂಗಳದಾಗೂ ಕೂಡ ಇದನ್ನ ಅಚೀವ್ಮೆಂಟ್ ಮಾಡ್ಕೋಬಹುದು ಗ್ಲೋಬಲ್ ಟೀಮ್ ಅಂತ ಹೇಳಿ. 500 2 ಮಂತ್ಸ್ದಾಗೂ ಕೂಡ ನೀವು ಪರ್ಸನಲಿ ಪರ್ಚೇಸ್ ಮಾಡ್ಕೊಂಡು ಅಚೀವ್ಮೆಂಟ್ ಮಾಡ್ಕೋಬಹುದು. 500 ಹೆಂಗಪ್ಪ ಅಂದ್ರೆ 5 ಮಂದಿಗೆ ಈ ತಿಂಗಳು ಹೆಲ್ಪ್ ಮಾಡೋದು, ಮುಂದಿನ ತಿಂಗಳು 5 ಮಂದಿಗೆ ಹೆಲ್ಪ್ ಮಾಡೋದು, ಆಟೋಮೆಟಿಕ್ಲಿ ಗ್ಲೋಬಲ್ ಟೀಮ್ ಕ್ವಾಲಿಫೈಡ್ ಆಗುತ್ತೆ. ಸೊ ಇಲ್ಲಿ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇರ್ತಾವ. ಏನಪ್ಪಾ ಅಂದ್ರೆ ರಿಟೇಲ್ ಇನ್ಕಮ್ ನಿಮ್ಗೆ 50% ಬರುತ್ತಾ, ಹೋಲ್ಸೇಲ್ ಪ್ರಾಫಿಟ್ ಅರ್ನ್ ಬೇಸ್ಡ್ ಮೇಲೆ ಏನಂದ್ರೆ 30-20 ಇರುತ್ತೆ. ರಾಯಲ್ಟಿ ಕ್ಲಬ್ ಇನ್ಕಮ್ 4 ಲೆವೆಲ್ದಾಗ ಇರುತ್ತಾ. 70% ನಿಮ್ದ ವ್ಯಾಲ್ಯೂಮ್ ಬೇಸ್ ರಾಯಲ್ಟಿ ಕ್ಲಬ್ ಇನ್ಕಮ್ ಕೂಡ ಬರ್ತೈತಿ. ಎಸ್ ಸರ್, ಇದನ್ನ ಅಚೀವ್ಮೆಂಟ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನೀವು ಒಬ್ಬರು ಲೀಡರ್ ಆಗಿ ಕ್ವಾಲಿಫೈಡ್ ಆಗಿರ್ತೀರಿ. ನಿಮ್ಗೆ ಸಾಕಷ್ಟು ಜನ ನಿಮ್ ತಳಗಡೆ ಅಥವಾ ನಿಮ್ ಎಲ್ಲ ಜೊತೆ ಬಂದಿರ್ತಾರ. ನೀವು ಒಂದು ಎಲಿಜಿಬಲ್ ಇನ್ಕಮ್ ತಗೊಳಕ್ ಆಗಿರ್ತೀರಿ. ಎಸ್ ಸರ್, ಇದು ಆಕ್ಟಿವ್ ಗ್ಲೋಬಲ್ ಟೀಮ್ ಅಂತ ಹೇಳಿ. ಇದು ಮಿನಿ ಪ್ರೆಸಿಡೆಂಟ್ ಟೀಮ್ ಅಂತೀವಿ ನಾವು ಇದಕ್ಕೆ. ಆಕ್ಟಿವ್ ಗ್ಲೋಬಲ್ ಟೀಮ್ ಅಂತಂದ್ರ ಇಲ್ಲಿ ಬಂದು ನೀವು ಲೆವೆಲ್ಗೆ ಏನಾದ್ರು ಬಂದ್ರಿ ಅಂದ್ರ ತಿಳ್ಕೊಬೇಕಾಗಿದ್ದೇನ, ಪ್ರತಿ ದಿವಸ ನಾವು ಇವತ್ತು ಟ್ರೈನಿಂಗ್ದಾಗ ಯಾವಾಗಾರ ನಾವು ಕೋರ್ಸ್ ಟ್ರೈನಿಂಗ್ದಾಗ ಹೇಳ್ತಿರ್ತೀವಿ, ಈ ಪಿನ್ ನೀವ್ ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ ಫಿಕ್ಸ್ ಬರ್ಕೋಬೇಕು. ನಾವು 1 ಟೈಮ್ ಪ್ರೆಸ್ ಟೀಮ್ ಆಗ್ತಿವತ್ತೆ. ಪ್ರೆಸ್ ಟೀಮ್ ಅಂತಂದ್ರೆ ಏನಂತಂದ್ರೆ ಒಬ್ರು ಇನ್ಕಮ್ ಸಾಕಷ್ಟು ಬಿಗ್ ಇರ್ತೈತಿ. ನಾ ಆಗಲೇ ಹೇಳ್ತೀನಿ ಟರ್ನ್ ಯುವರ್ ಡ್ರೀಮ್ ಇಂಟು ರಿಯಾಲಿಟಿ ಅಂತ ಹೇಳಿ. ಅಂದ್ರೆ ನಮ್ಮ ಕನಸನ್ನ ನನಸು ಮಾಡ್ತಕ್ಕಂಥ ಪ್ಲಾಟ್ಫಾರ್ಮ್. ಒಂದು ದಿವಸ ನಾವು ಅದನ್ನ ಅಚೀವ್ಮೆಂಟ್ ಆದಿವ, ನೀವು 1 ವರ್ಷದಾಗ ಮಾಡ್ರಿ, 2 ವರ್ಷದಾಗ ಮಾಡ್ರಿ, 3 ವರ್ಷದಾಗ ಮಾಡ್ರಿ, ನೋ ಕಂಡೀಷನ್, ನೋ ಟೈಮ್ ಲಿಮಿಟ್. ನೀವು ಅದನ್ನ ಅಚೀವ್ಮೆಂಟ್ ಮಾಡಿರ್ತೀರಿ ಅಂದ್ರೆ ಡೆಫಿನೆಟ್ಲಿ ನೀವು ಲೈಫ್ ಸ್ಟೈಲು ಪ್ರತಿಯೊಂದು ನಿಮ್ದು ಚೇಂಜ್ ಆಗುತ್ತೆ. ಸೊ ಇದನ್ನ ಚೇಂಜ್ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ಆಕ್ಟಿವ್ ಗ್ಲೋಬಲ್ ಟೀಮ್ ಅಂತ ಹೇಳಿ. ಇದು ಏನಪ್ಪಾ ಅಂದ್ರೆ ನೀವ್ ಯಾರನ್ನ ಕರ್ಕೊಂಡ್ ಬಂದಿರ್ತೀರಿ, ನೀವು ಇಂಟ್ರೊಡ್ಯೂಸ್ ಮಾಡಿರ್ತೀರ, ಅವರಿಂದ ವ್ಯಾಲ್ಯೂಮ್ ಜನರೇಟ್ ಆಗಬೇಕು. ಫಸ್ಟ್ ಮಂತ್ 4000 ಬರಬೇಕು. ಆಮೇಲೆ ಕಂಪನಿ ನಮ್ಮಲ್ಲಿ ಬಹಳ ಅಮೇಜಿಂಗ್ ಏನಿಟ್ಟಪ್ಪ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಅಂತ ಇಟ್ಟೈತಿ. ಕ್ಯಾರಿ ಫಾರ್ವರ್ಡ್ ಅಂತಂದ್ರೆ ನೆಕ್ಸ್ಟ್ ಮಂತ್ ನೀವು ಮಾಡಕ್ಕಾಗಲಿಲ್ಲ ಅಂದ್ರು ನೆಕ್ಸ್ಟ್ 2 ಮಂತ್ ಅಥವಾ 3 ಮಂತ್ ನೀವು 6000 ನೀವು ಕರ್ಕೊಂಡು ಬಂದಿರೋ ಅಂತಕ್ಕಂಥವ್ರು ಅಂದ್ರೆ ನೀವು ಇಂಟ್ರೊಡ್ಯೂಸ್ ಮಾಡಿದವರ ಫಸ್ಟ್ ಲೈನ್ ದಿಂದ ಬರಬೇಕು. ಇದೊಂದು ರೂಲ್ ಏನಪ್ಪಾ ಅಂದ್ರೆ 4 ಮಂತ್ ಕ್ವಾಲಿಫಿಕೇಶನ್ ಇರ್ತೈತಿ. ನೀವು 500 ಪರ್ಸನಲಿ ಪರ್ಚೇಸ್ಡ್ ವ್ಯಾಲ್ಯೂಮ್ ಇರಬೇಕು. ಇಲ್ಲಿರೋದ್ರಿಂದ ಏನಪ್ಪಾ ಅಂದ್ರೆ ನೀವು ಈ ಪಿನ್ ಅಚೀವ್ಮೆಂಟ್ ಮಾಡ್ತೀರಿ. ಈ ಪಿನ್ ಅಚೀವ್ಮೆಂಟ್ ಮಾಡಿದ್ಮೇಲೆ ಕಂಪನಿ ನಿಮ್ಮನ್ನು ಗುರುತಿಸ್ತತಿ, ಇವರು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದಾರ, ಇವ್ರ ತಳಗಿನವರು ಕೂಡ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದಾರ ಅಂತ ಹೇಳಿ ವೆಲ್ನೆಸ್ ಅಕಾಡೆಮಿ ಕರೆದು ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 25,000 ರೂಪಾಯಿ ಪ್ಲಸ್ ನಿಮ್ದು ಏನ್ ರಾಯಲ್ಟಿ ಜನರೇಟ್ ಆಗ್ತಿರುತ್ತ, ಹೋಲ್ಸೇಲ್ ಜನರೇಟ್ ಆಗ್ತಿರುತ್ತ, ಆಮೇಲೆ ರಾಯಲ್ಟಿ ಕ್ಲಬ್ ಇನ್ಕಮ್ ತಗೋತಿರ್ತೀರಿ, ಪ್ರತಿಯೊಂದು ಇನ್ಕಮ್ ನಿಮ್ಗೆ ಬಂದಿರ್ತೈತಿ. ಅದಲ್ದ ಅಡಿಷನಲಿ ಕಂಪನಿ ಕೂಡ 25,000 ರೂಪಾಯಿ ನಿಮ್ಗೆ ಕರೆದು ದೊಡ್ಡ ಹಾಲ್ನಲ್ಲಿ ಅಂದ್ರೆ ವೆಲ್ನೆಸ್ ಅಕಾಡೆಮಿಯಲ್ಲಿ ಕರೆದು ನಿಮಗ ರಿಕಾಗ್ನಿಷನ್ ಮಾಡಿ 25,000 ರೂಪಾಯಿ ನಿಮ್ಗ ಕ್ಯಾಶ್ ಪ್ರೈಸ್ ಅನ್ನು ಕೂಡ ಕೊಡ್ತೈತಿ ಕಂಪನಿ. ಯಾಕಪ್ಪ ಅಂದ್ರ ಇವ್ರೊಬ್ರು ನಮ್ಮಲ್ಲಿ ಟಾಪ್ ಲೀಡರ್, ಒಂದು ಟಾಪ್ ಇನ್ಕಮ್ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗೆ ಟಾಪ್ ಇನ್ಕಮ್ಗೋಸ್ಕರ ಒಂದು ಜಸ್ಟ್ ಫಾರ್ ಏನಪ್ಪಾ ಗಿಫ್ಟ್ ಅನ್ನೋ ರೀತಿಯಿಂದ ಕೊಟ್ಟಿರ್ತಾರ 25,000 ರೂಪಾಯಿ. ಇಲ್ಲೂ ಕೂಡ ನೀವು ಸಾಕಷ್ಟು ಇನ್ಕಮ್ ತಗೋಬಹುದು. ಏನಪ್ಪಾ ಅಂದ್ರ 50% ರಿಟೇಲ್ ತಗೋಬಹುದು, 30-20 ಕೂಡ ಅರ್ನ್ ಬೇಸ್ ಮೇಲೆ ನೀವು ಹೋಲ್ಸೇಲ್ ಪ್ರಾಫಿಟ್ ತಗೋಬಹುದು, 4 ಲೆವೆಲ್ ರಾಯಲ್ಟಿ ಇನ್ಕಮ್ ತಗೋಬಹುದು ವ್ಯಾಲ್ಯೂಮ್ ಬೇಸ್ ಮೇಲೆ. ಎಸ್ ಸರ್,
ಎಸ್ ಸರ್ ಹೇಳನ್ರಿ. ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಅಂತ ಹೇಳಿದ ಇದು ಗೆಟ್ ಟೀಮ್ ಅಂತಿದ್ವಿ ನಾವು ಪ್ರೀವಿಯಸ್ ದಲ್ಲಿ. ಸರ್ ಆಗಲೇ ಆಕ್ಟಿವ್ ಇದನ್ನ ತಗೊಳ್ರಿ ನಮ್ಗೆ. ಇನ್ನೊಂದು ಹಿಂದೆ ತಗೊಳ್ರಿ. ಓಕೆ. ಇದನ್ನ ಹೇಳೋದೇನಪ್ಪಾ ಅಂದ್ರ ಬೇರೆ ಬೇರೆ ಕಂಪನಿ ಒಳಗೆ ಇದನ್ನ ಅಚೀವ್ಮೆಂಟ್ ಮಾಡ್ಬೇಕಾಗಿತ್ತಂದ್ರ ಬಹಳ ಸ್ಟ್ರಗಲ್ ಇರ್ತಿತ್ತು. ಯಾಕಂದ್ರೆ 2500 ಮಾಡ್ಬೇಕು, ಆಮೇಲೆ 1 ತಿಂಗಳು ಗ್ಯಾಪ್ ಆಗೋಂಗಿಲ್ಲ, ಈ ತರ ಎಲ್ಲ ಇದ್ದು. ಇಲ್ಲಿ ಅಗದಿ ಸಿಂಪಲ್ ಐತಿ ನಮ್ದು. ಪರ್ಸನಲಿ ಪರ್ಚೇಸ್ 500 ಮಾಡ್ಬೋದು, 10,000 ನೀವು 4 ಮಂತ್ ದಾಗ ಬರಬೇಕು. ವೆರಿ ಸಿಂಪಲ್. ಇದನ್ನ ಯಾರು ಬೇಕಾದವರು ಮಾಡಬಹುದು. ಎಸ್ ಸರ್. ಎಸ್ ನೆಕ್ಸ್ಟ್ ಸರ್. ಈ ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಅಂತಾರೆ ಇದಕ್ಕೆ. ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಅಂತಂದ್ರೆ ಇಲ್ಲೂ ಕೂಡ ನೀವು ಒಂದು ಹೈ ಲೆವೆಲ್ ಬಂದಿರ್ತೀರಿ. ಇಲ್ಲಿ ಸಾಕಷ್ಟು ಅಡಿಷನಲ್ ಬೆನಿಫಿಟ್ ಇರ್ತಾವ. ಇದನ್ನ 2 ಲೆವೆಲ್ದಾಗ ನೀವು ಅಚೀವ್ಮೆಂಟ್ ಮಾಡ್ಕೋಬಹುದು. ಇದನ್ನ ನೆಕ್ಸ್ಟ್ ಲೆವೆಲ್ದಾಗ ನೀವು ಅದನ್ನ ಮಾಡ್ಕೋಬಹುದು. ಸರ್ ನೆಕ್ಸ್ಟ್ ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಅಂತಾರ. ಎಸ್ ಗ್ಲೋಬಲ್ ಮಿಲ್ ಟೀಮ್ ಅಂತ ಹೇಳಿ ಕರೀತಾರ. ಇಲ್ಲೂ ಕೂಡ ಅಡಿಷನಲ್ ಇನ್ಕಮ್ಗಳು ಸ್ಟಾರ್ಟ್ ಆಗ್ತಾವ. ಏನಪ್ಪಾ ಅಂದ್ರೆ ಆಗಲೇ ನಾನು ಗ್ಲೋಬಲ್ ಎಕ್ಸಿಕ್ಯೂಟಿವ್ ಟೀಮ್ ಅಂತ ಹೇಳಿದ್ನಿ, ಅಲ್ಲಿಂದ 2% ಬೋನಸ್ ಸ್ಟಾರ್ಟ್ ಆಗಿರ್ತೈತಿ. ಇಲ್ಲಿ ಬರ್ಬಿಡೋದು ನೀವು 4% ಬೋನಸ್ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ ಅರ್ಥ ಏನಂದ್ರೆ ನೀವು 50% ತಗೋತಿರ್ತೀರಿ, 30 ತಗೋತಿರ್ತೀರಿ, 20 ತಗೋತಿರ್ತೀರಿ, 4 ಲೆವೆಲ್ದಾಗ ರಾಯಲ್ಟಿ ಕ್ಲಬ್ ಇನ್ಕಮ್ ತಗೋತಿರ್ತೀರಿ. ನಂತರ ಕಂಪನಿ ನಿಮ್ದ 5ನೇ ಲೆವೆಲ್ ಹಿಡ್ಕೊಂಡು ಏನ್ ಇರ್ತೈತಿ ಎಂಟೈರ್ ಇದ್ರ 4% ತನಕ ನಿಮ್ಗೆ ಗ್ಲೋಬಲ್ ಮಿಲ್ ಟೀಮ್ ಕೊಡ್ತಾರ. ನೆಕ್ಸ್ಟ್ ಸರ್ ನಾಗಳೆ ಹೇಳಿ ಆಕ್ಟಿವ್ ಗ್ಲೋಬಲ್ ಟೀಮ್ ಅಂತ ಹೇಳಿ ಅದನ್ನ ಅಚೀವ್ಮೆಂಟ್ ಮಾಡಿದ್ರೆ ಇದು ಸಿಗ್ತದೆ ನಿಮ್ಗೆ ಅಂತ ಹೇಳಿ ಇದೆ ಅದು ಗ್ಲೋಬಲ್ ಪ್ಲಸ್ ಟೀಮ್ ಅಂತ ಹೇಳಿ. ಗ್ಲೋಬಲ್ ಪ್ಲಸ್ ಟೀಮ್ ಇದು. ಇಲ್ಲಿ ಕೂಡ ನೀವು ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿದ ನಂತರ ಈ ಪಿನ್ ಅಚೀವ್ಮೆಂಟ್ ಆಗುತ್ತೆ. ಇದು ನೆಕ್ಸ್ಟ್ ಲೆವೆಲ್ ನಿಮ್ಗೆ ಗೊತ್ತಾಗ್ತಾವ. ಇಲ್ಲಿ ಕೂಡ ನೀವು ಪ್ರತಿಯೊಂದು ಇನ್ಕಮ್ ತಗೋಬಹುದು. ಇಲ್ಲಿ ಅಡಿಷನಲಿ ನಿಮ್ಗೆ ಗೊತ್ತಾಗ್ತಿರ್ಬೇಕು 50% ರಿಟೇಲ್ ನೀವು ಡೈರೆಕ್ಟ್ ಕೊಟ್ಟರೆ 50%, 30-20 ಏನೋ ನಿಮ್ ಜೊತೆ ಜಾಯ್ನ್ ಆದವ್ರಿಗೆ ರಾಯಲ್ಟಿ ಕ್ಲಬ್ 17%. ಆಮೇಲೆ ಇಲ್ಲಿ ಅಮೇಜಿಂಗ್ ಇನ್ಕಮ್ 5th ಲೆವೆಲ್ ಹಿಡ್ಕೊಂಡು 6% ಬೋನಸ್ ಬರುತ್ತೆ. ಯಾವುದೇ ಕಂಪನಿ ಬೋನಸ್ಗಳು ನಾವೆಲ್ಲೇ ಜಾಬ್ ಸೆಕ್ಟರ್ದಾಗ ಹೋದ್ವಿ ಅಂದ್ರೆ ವರ್ಷಕ್ಕೊಮ್ಮೆ ಕೊಡ್ತಿರ್ತಾರ. ಕಂಪನಿ ಅವ್ರು ನಮ್ಗೆ ಗೊತ್ತಿರ್ಬೇಕು. ನೀವು ಯಾವ್ದಾಗ ದೊಡ್ಡ ಪಿನ್ಗಳು ಅಚೀವ್ಮೆಂಟ್ ಮಾಡ್ಕೊಂಡ್ರಂದ್ರ ಪ್ರತಿ ತಿಂಗಳ ನೀವು ಬೋನಸ್ ತಗೋಬಹುದು. ಬೋನಸ್ ಅಂದ್ರೆ ಒಂದು ಎಕ್ಸಾಂಪಲ್ ಏನ್ ಹೇಳ್ತೀನಪ್ಪ ಅಂತಂದ್ರೆ ಇವೇನ್ ಮ್ಯಾಲಿನ ಇನ್ಕಮ್ 4 ತೋರಿಸಿದಿವಲ್ಲ ನಾವೆಲ್ಲ, ರಿಟೇಲ್ ಇನ್ಕಮ್, ಹೋಲ್ಸೇಲ್ ಇನ್ಕಮ್, ರಾಯಲ್ಟಿ ಇನ್ಕಮ್, ಇದಕ್ಕಿಂತ ದೊಡ್ಡದಾಗಿರುತ್ತೆ ಅದು ಬೋನಸ್. ಎಷ್ಟು ಸಾಣದಿರುತ್ತೆ ನೋಡ್ರಿ. 50% ಐತಿ ಅದು ಎಕ್ದಮ್ ಸಾಣದಿರ್ತೈತಿ. 30-40 ಅದು ಸಾಣದಿರ್ತೈತಿ. 17% ಅದಕ್ಕಿಂತ ದೊಡ್ಡದಿರ್ತೈತಿ. 6% ಎಲ್ಲಕ್ಕಿಂತ ದೊಡ್ಡದಿರ್ತೈತಿ. ಇಲ್ಲಿ ಬಂದ್ರಂದ್ರ ನೀವು ಏನು ಮಾಡ್ಬೇಕಾಗಿಲ್ಲ. ಸಾಕಷ್ಟು ಜನ ಟೀಮ್ ಇರ್ತೈತಿ. ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದ್ರು ಕೂಡ ನೀವು ಸಾಕಷ್ಟು ಅರ್ನ್ ಮಾಡ್ಬೋದು, ಡ್ರೀಮ್ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಗೆ ಏನೇನೊಂದು ಇಲ್ಲಿ ತೋರ್ಸ್ಕೊತ ಹೋಗ್ತೀನಿ ನಾನು. ನೆಕ್ಸ್ಟ್ ಸರ್ ಒನ್ ಡೈಮಂಡ್ ಪ್ರೆಸ್ ಟೀಮ್ ಅಂದ್ರೆ ನೀವು ಪ್ರೆಸ್ ಟೀಮ್ ಆಗಿರ್ತೀರಿ, ಇನ್ನೊಬ್ಬ ಪ್ರೆಸ್ ಟೀಮ್ ಆದ್ರ ಅಂದ್ರೆ ಎಂಟೈರ್ ನಿಮ್ದು ಅಡಿಷನಲಿ 1% ಬೋನಸ್ ಎಕ್ಸ್ಟ್ರಾ ಆಡ್ ಆನ್ ಕೂಡ ಆಗುತ್ತೆ ಇಲ್ಲಿ 6+1. ಎಸ್ ಸರ್. ಗ್ಲೋಬಲ್ ಬ್ಲೂ ಡೈಮಂಡ್ ಅಂತಾರ. ನಿಮ್ ಜೊತೆ ನೀವು ಡೈಮಂಡ್ ಆಗಿರ್ತೀರಿ, ಪ್ರೆಸ್ ಟೀಮ್ ಆಗಿರ್ತೀರಿ, ನಿಮ್ಮ ಎಲ್ಲ ಲೈನ್ಗಳು ಕೂಡ ಒಂದು 5 ಪ್ರೆಸ್ ಟೀಮ್ ಆದ್ರು ಅಂದ್ರೆ ನಿಮ್ಗೆ ಗ್ಲೋಬಲ್ ಬ್ಲೂ ಡೈಮಂಡ್ ಅಂತ ಕೊಡ್ತಾರ. ಉಳಿದ ಬೆನಿಫಿಟ್ಸ್ ಎಲ್ಲ ಸೇಮ್ ಇರ್ತಾವ. 0.5% ಮಾತ್ರ ಇಲ್ಲಿ ಹೆಚ್ಚಾಕೋತ ಹೋಗತಿ. ಮೈಲಿನ್ ಪ್ಲಾಟಿನಮ್ ಅಂತಾರೆ ಇದಕ್ಕೆ. ಗ್ಲೋಬಲ್ ಬ್ಲೂ ಡೈಮಂಡ್ ಕ್ವಾಲಿಫೈರ್ ಹೆಂಗಪ್ಪ ಅಂತಂದ್ರೆ ಆ ಲೆವೆಲ್ ಬಂದ್ರೆ ಪ್ಲಾಟಿನಮ್ಗೂ ಬಂದ್ಬಿಡ್ತಾರ. ಇಲ್ಲಿ ಕೂಡ 0.5 ಬರುತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕು 50. ಓಕೆ, ಅರ್ಥ ಮಾಡ್ಕೋಬೇಕು. ನಾನು 0.5 ಅಂತಿದ್ನಿ. ನಾನು 6 ಆದ ನಂತರ 0.5, 0.5 ಕಂಪನಿ ನಮ್ಗೆ ಎಷ್ಟು ಪರ್ಸೆಂಟ್ ಕೊಡ್ತೈತೆ ಅನ್ನೋದು ನೆಕ್ಸ್ಟ್ ಹೇಳ್ತೀನಿ ನಾನು. ಇವೆಲ್ಲ ನೀವು ಕೌಂಟೇಬಲ್ ಮಾಡಿ ಎಷ್ಟು ಪರ್ಸೆಂಟ್ ಆಗ್ತೈತೆ. ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಮ್ದು 11 ಲೆವೆಲ್ದಾಗ ನಮ್ದು ಕ್ವಾಲಿಫೈಡ್ ಇರ್ತಾವ. L1 ಲೆವೆಲ್ ಇವಾಗ ನೋಡ್ಬೇಕು ನೀವು. ID ಸೈನ್ ಅಪ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡ್ರಿ ದೊಡ್ಡದು ಕಾಣಿಸುತ್ತಿದೆ ಫ್ರೀ ID ಬ್ರ್ಯಾಂಡ್ ಪಾರ್ಟ್ನರ್ 1 to 99 PU ಡಿಸ್ಕೌಂಟ್ 20% ಅಂತ ಇರ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಬಂದು ಜಾಯ್ನ್ ಆಗಿರ್ತಿಲ್ಲ, ಲೈನ್ ದೊಡ್ಡದೈತಿ. ಅದ್ರ ಬರ್ತಾ ಬರ್ತಾ ನೀವು ಮೇಲ್ಗಡೆ ಹೋದಾಗ ಪೇ ಪ್ಲಾನ್ ಎಷ್ಟು ಸಾಣದೈತಿ ನೋಡ್ರಿ. ಆದ್ರೆ ಇಲ್ಲಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಕೆಲಸ ಇರುತ್ತಾ, ಮೇಲ್ಗಡೆ ಹೋದಾಗ ನಿಮ್ದು ಕೆಲಸನೇ ಇರಂಗಿಲ್ಲ. ಸೊ ನಿಮ್ ಸಾಕಷ್ಟು ಜನ ಬಂದಿರ್ತಾರ, ಅವ್ರನ್ನ ಬರೀ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹಾಕೊಂಡು ನೀವು ಕನ್ಸಪ್ಷನ್ ಮಾಡಿದ್ರೆ ಸಾಕು. ಕಂಪ್ನಿ ಏನೇನ್ ಪ್ರಾಫಿಟ್ ಐತಿ ಎಲ್ಲ ಕೂಡ ನಿಮ್ಗೆ ಕೊಡುತ್ತಾ. ಎಸ್ ಸರ್. ಒಂದ್ ಬ್ಲಿಕ್ ಕ್ಯಾಪ್ ಇರ್ಲಿ. ಇಲ್ಲಿ ನೋಡ್ರಿ, ಕಂಪ್ನಿ ನಿಮ್ಗೆ ಕೊಡ್ಬೇಕಾದಂತ ಏನಪ್ಪಾ ಅಂತಂದ್ರ 76% ರೆವೆನ್ಯೂ ಶೇರ್ ಮಾಡತ್ತಾ ನಿಮ್ಗ ಕಂಪ್ನಿ ಟೋಟಲ್ ಪೇ ಔಟ್. ಬಹಳ ಖುಷಿ ಕೊಡುವಂತ ವಿಚಾರ ಇದೆ. ಕಂಪನಿ ಓನ್ಲಿ 24. ಎಸ್ ಸರ್. 24% ಮಾತ್ರ ಕಂಪನಿ ತನ್ನ ಪ್ರಾಡಕ್ಟ್ ಆಯ್ತು, ಅದ್ರ ಟ್ರಾನ್ಸ್ಪೋರ್ಟ್ ಆಯ್ತು, ಅದ್ರ ಮ್ಯಾನುಫ್ಯಾಕ್ಚರ್ಡ್ ಆಯ್ತು, ಪ್ರತಿಯೊಂದನ್ನ ಮಾಡ್ತಿರ್ತೈತಿ. 76% ನಿಮ್ಗೆ ಎಲ್ಲಗಳನ್ನ ಪೇ ಔಟ್ ಮಾಡ್ತೈತಿ. ಯಾಕಪ್ಪ ಅಂತಂದ್ರ ನೀವು ಚೆನ್ನಾಗಿರ್ಬೇಕು, ನಿಮ್ ಹೆಲ್ತ್ ಚೆನ್ನಾಗಿರ್ಬೇಕು, ನಿಮ್ ವೆಲ್ ಚೆನ್ನಾಗಿರ್ಬೇಕು, ನೀವು ಪ್ರತಿಯೊಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಕಂಪನಿ ನಿಮ್ಗೆ ಇವಾಗ ಪ್ರೊವೈಡ್ ಮಾಡ್ತೈತಿ. ಎಸ್ ಸರ್. ಇನ್ನ ಲೈಫ್ ಸ್ಟೈಲ್ ರಿವಾರ್ಡ್ ಅಂತ ಇರ್ತಾವ. 1 ಸೆಕೆಂಡ್ ಸರ್, ಸೌಂಡ್ ಏನು ಬೇರೆ ಬರುತ್ತೆ. 1 ಸೆಕೆಂಡ್. Yes, sir.
ಎಸ್, ಲೈಫ್ ಸ್ಟೈಲ್ ರಿವಾರ್ಡ್ಗಳು ಕೂಡ ಇರ್ತಾವ. ಎಸ್ ಸರ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಸಾರಿ. ಹಾ, ಈ ಕಂಪನಿ ಜೊತೆ ನೀವು ನಾನು ಹೇಳಿ ಸಾಕಷ್ಟು ನಿಮ್ಗೆಲ್ಲ ಲೈಫ್ ಸ್ಟೈಲ್ ರಿವಾರ್ಡ್ಸ್ ಸಿಗ್ತಾವೆ. ಕಂಪನಿ ನೀವು ಗ್ಲೋಬಲ್ ಯಾವ್ದು ಹೇಳ್ತೀನಿ ನಾನು ಆಗಲೇ, ಸ್ಟಾರ್ ಮ್ಯಾನೇಜರ್. ಓಕೆ, ಅಲ್ಲಿ ನಿಮ್ಗೆ ಬಂದು 25,000 ರಿವಾರ್ಡ್ ಕೊಡ್ತೈತಿ ಕಂಪನಿ ಅಂತ ಹೇಳಿದ್ನಿ. ಇಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗ್ತೈತಿ. ಯುವರ್ ಹಾರ್ಡ್ ವರ್ಕ್ ಮಸ್ಟ್ ಬಿ ರಿವಾರ್ಡೆಡ್ ವಿತ್ ಗ್ರೇಟ್ ಲೈಫ್ ಸ್ಟೈಲ್. ಲೈಫ್ ಸ್ಟೈಲ್ ರಿವಾರ್ಡ್ಸ್ ಅಂತಂದ್ರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಎಸ್ ಸರ್, ಲೈಫ್ ಸ್ಟೈಲ್ ರಿವಾರ್ಡ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಕಂಪನಿ ನೀವು ದೊಡ್ಡ ಅಚೀವ್ಮೆಂಟ್ ಮಾಡಿರ್ತೀರಿ, ಸಾಕಷ್ಟು ಇನ್ಫಾರ್ಮೇಶನ್ ತಗೊಂಡಿರ್ತೀರಿ. ಸೊ ಇಲ್ಲಿ ನಿಮ್ದ ಇನ್ಕಮ್ ಜನರೇಟ್ ಆಗಿರ್ತೈತಿ. ಕಂಪನಿ ತನ್ನ ಖುಷಿಗೋಸ್ಕರ ಇದು ಕೊಡ್ತೈತಿ. ಇದು ಪೇ ಪ್ಲಾನ್ ದಾಗ ಎಲ್ಲೂ ಇರಂಗಿಲ್ಲ. ನೆಕ್ಸ್ಟ್ ಸರ್, ಸ್ಲೈಡ್ ಚೇಂಜ್ ಮಾಡಿ. ಯಸ್, ನೋಡ್ರಿ, ಕಂಪನಿ ನಮಗ ಎಲ್ಲ ಕೊಡುತ್ತೆ. ಹೆಲ್ತ್ ಕೊಡ್ತು, ವೆಲ್ತ್ ಕೊಡ್ತು, ಇನ್ ನ್ಯಾಷನಲ್ ವೆಕೇಶನ್ ಕೂಡ ಕೊಡ್ತೈತಿ ಕಂಪನಿ. ನ್ಯಾಷನಲ್ ವೆಕೇಶನ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ನೀವು ನಮ್ಮ ಇಂಡಿಯಾದಲ್ಲಿ ಯಾವ ಬೇಕಾದ ಪ್ಲೇಸ್ ದಲ್ಲಿ ನಿಮ್ಗೆ ಇದು ಮಾಡ್ಬೋದು. ನೀವು ಅಚೀವ್ಮೆಂಟ್ ಮಾಡಿದ್ರೆ ಇದು ಕೂಡ ಸ್ಟಾರ್ಟ್ ಆಯ್ತು ನಮ್ಮಲ್ಲಿ. ಈಗ ನೆಕ್ಸ್ಟ್ ಲೆವೆಲ್ ನೀವು ಕೂಡ ನಮ್ಮ ಜೊತೆ ಬರ್ಬೋದು. ಏಷ್ಯಾ ಇಂಟರ್ನ್ಯಾಷನಲ್ ವೆಕೇಶನ್ ಅಂತೀವಿ ನಾವು. ಇವಾಗ ಇವು ಕೂಡ ಸ್ಟಾರ್ಟ್ ಅದಾವು. ಇದನ್ನು ಕೂಡ ನೀವು ಪಡ್ಕೋಬಹುದು ಲೈಫ್ ಸ್ಟೈಲ್ ರಿವಾರ್ಡ್ ಅಂತ ಹೇಳಿ. ಕಂಪನಿ ನಿಮಗೆ ಇದು ಎಲ್ಲೂ ಪೇ ಪ್ಲಾನ್ ದಲ್ಲಿ ಇಲ್ಲ, ಅದು ಖುಷಿಗೋಸ್ಕರ ಇದನ್ನ ಕೊಡ್ತಾ ಇರ್ತೈತಿ. ಎಸ್ ಸರ್, ಇಲ್ಲಿ ಟೈಮ್ ಬಾಂಡಿಂಗ್ ಇರಂಗಿಲ್ಲ, ಯಾವುದೇ ರೀತಿಯಿಂದ ಲಿಮಿಟ್ಸ್ ಇರಂಗಿಲ್ಲ. ನೀವು ಯಾವಾಗ ಬೇಕಾದಾಗ ಅಚೀವ್ಮೆಂಟ್ ಮಾಡ್ಬೋದು. 1 ವರ್ಷ, 2 ವರ್ಷ, 3 ವರ್ಷ. ಸರ್ ಮುಂಜಾನೆ ಹೇಳ್ತಾ ಇದ್ರು ಟ್ರಾವೆಲ್ ಫಂಡ್ ಅಂತ ಹೇಳಿ. ಈಗ ನೋಡ್ರಿ, ನಿಮ್ ಜೊತೆ ಇಂಡಿಯಾದ ಟೀಮ್ ಎಲ್ಲ ತಳಗಡೆ ಇರ್ತೈತೆ ಸರ್. ಒಂದು ಎಕ್ಸಾಂಪಲ್ ಹೇಳಕತ್ತಿದ್ರು ಕೋಚಿಂಗ್ ಟ್ರೈನಿಂಗ್ ದಾಗ. ನೀವು ಏನಾದ್ರು ಕಲಿಸಾಕ್ ರೆಡಿ ಆದ್ರಿ, ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಕ್ ರೆಡಿ ಆದ್ರೆ ಕಂಪನಿ ನಿಮ್ಗ ಏರೋಪ್ಲೇನ್ ಟಿಕೆಟ್ ನಿಮ್ನ ಪ್ರತಿ ಒಂದು ರಾಜ್ಯದಲ್ಲಿ ಕರೆದು ಟ್ರೈನಿಂಗ್ ಮಾಡಕ್ ಕರೆಸ್ತತಿ. 1,20,000 ನಿಮ್ಗ ಕೊಡತ್ತೆ. ಯಾವಾಗಿಂದ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ ನೀವು ಒಂದು ಗ್ಲೋಬಲ್ ಎಕ್ಸ್ಪೆನ್ಷನ್ ಟೀಮ್ ಆಗಿರ್ಬೇಕು. ನಿಮ್ ತಳಗಡೆ ಕೂಡ 5 ಗ್ಲೋಬಲ್ ಎಕ್ಸ್ಪೆನ್ಷನ್ ಟೀಮ್ ಆಗಿರ್ಬೇಕು. 5. ಎಸ್ ಸರ್, ಇಲ್ಲೂ ಕೂಡ ದೇರ್ ಇಸ್ ನೋ ಟೈಮ್ ಲಿಮಿಟ್. ಅಚೀವ್ ಎನಿ ರಿವಾರ್ಡ್ಸ್ ಪಾಯಿಂಟ್ಸ್ ವರ್ ಅಕ್ಯುಮುಲೇಟೆಡ್. ಅಂದ್ರೆ ಏನ ಯಾವುದೇ ನಿಮ್ಗೆ ಕಂಡೀಷನ್ ಅಪ್ಲೈ ಇರಂಗಿಲ್ಲ. ಇವಾಗ ನಮ್ಮಲ್ಲಿ ಮಲೇಷಿಯಾ ವೆಕೇಶನ್ ಕೂಡ ಐತಿ ಆನ್ ದ ವೇದ. ಸಾಕಷ್ಟು ಜನ ನಮ್ಮಲ್ಲಿ ಮಲೇಷಿಯಾ ವೆಕೇಶನ್ ಕೂಡ ಕ್ವಾಲಿಫಿಕೇಶನ್ ದಾಗದಾರು. ಸಾಕಷ್ಟು ಜನ ನಾವು ಕೂಡ ಎಲ್ಲರೂ ಕರ್ಕೊಂಡು ಹೋಗೋ ಉದ್ದೇಶದಾಗದೀವಿ. ಎಸ್ ಸರ್, ಎಸ್, ಇಲ್ಲಿ ಕ್ಯಾಶ್ ಪ್ರಮೋಷನ್ ಕೂಡ ಇರ್ತೈತಿ. ಕ್ಯಾಶ್ ಪ್ರಮೋಷನ್ ಅಂತ ನೀವು ಏನಾದ್ರು ಫಸ್ಟ್ ಟೈಮ್ ಆದ್ರಿ, ನಿಮ್ ತಳಗಡೆ ಒಂದು 5 ಫಸ್ಟ್ ಟೈಮ್ ಆದ್ವು ಅಂದ್ರೆ ನಿಮ್ಗೆ ಕಂಪನಿ ಕೂಡ ಖುಷಿಯಿಂದ ನೀವು ಅಲ್ಲಿ 10, 20, 30 ಲಕ್ಷ ಇನ್ಕಮ್ ತಗೋತಿರ್ತೀರಿ. 5 ಲಕ್ಷ ಕೊಟ್ಟು ನಿಮ್ಮ ಕಂಪನಿ ದೊಡ್ಡ ಲೆವೆಲ್ ದಾಗ ನಿಮ್ದು VIP ರಿಕಾಗ್ನಿಷನ್ ಮಾಡಿ ನಿಮ್ಗೆ 5 ಲಕ್ಷ ಮತ್ತೆ ಎಕ್ಸ್ಟ್ರಾ ಕ್ಯಾಶ್ ಪ್ರಮೋಷನ್ ಕೂಡ ಕೊಡ್ತೈತಿ ಅದ್ರ ಖುಷಿಯಿಂದ. ಎಸ್ ಸರ್, ಹಾ, ಇಲ್ಲಿ ಗೊತ್ತಾಗಬೇಕು. BMW, ಮರ್ಸಿಡಿಸ್ ಕಾರ್, ಅಚೀವರ್ಸ್ ಇವೆಲ್ಲ ಏನಪ್ಪಾ ಅಂದ್ರ ನೋಡ್ರಿ, BMW ಕಾರ್ ಯಾರ ಕಡೆ ಇರ್ತಾವ್ರಿ, ಮರ್ಸಿಡಿಸ್ ಕಾರ್ ಯಾರ ಕಡೆ ಇರ್ತಾವ್ರಿ, ರಾಜಕಾರಣಿ, ನಟರು, ಇಂತ ಸಾಕಷ್ಟು ದೊಡ್ಡ ದೊಡ್ಡ VIP ಕಡೆಗಳು ಇರ್ತಿರ್ತಾವ. ಕಂಪನಿ ನೀವೇನು VIP ಗತ್ತೆ ಕಡಿಮೆ ಇಲ್ಲ, ನಿಮ್ಗೂ ಕೂಡ ನಾವು ಕೊಡ್ತೀವಿ, ಚೆನ್ನಾಗಿ ಕೆಲಸ ಮಾಡ್ರಿ ಅಂತ ಹೇಳ್ತಾರ. ನಿಮ್ ತಳಗಡೆ ಏನಾದ್ರು 5 ಗ್ಲೋಬಲ್ ಬ್ಲೂ ಡೈಮಂಡ್ಸ್ ಆದ್ವು ಅಂತಂದ್ರ ಯಾವಾಗ ಬೇಕಾದಾಗ ಆಗ್ರಿ, ನೀವು 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷದಾಗ ಆಗ್ರಿ, ಕಂಪನಿ ನಿಮ್ಗ ಚೂಸ್ ಮಾಡ್ಲಿಕ್ಕೆ ಕೊಡ್ತೈತಿ ಯಾವ್ದು ಬೇಕು ತಗೋರಿ ಅಂತ ಹೇಳಿ. ಸೊ ಇದನ್ನು ಕೂಡ ನೀವು ಅಚೀವ್ಮೆಂಟ್ ಮಾಡ್ಕೋಬಹುದು. ಯುವರ್ ಹಾರ್ಡ್ ವರ್ಕ್ ಮಸ್ಟ್ ಬಿ ರಿವಾರ್ಡೆಡ್ ವಿತ್ ಗ್ರೇಟ್ ಲೈಫ್ ಸ್ಟೈಲ್. ಎಸ್ ಸರ್, ಎಸ್ ಸರ್, ನೋಡ್ರಿ, ನಿಮ್ಗೆ ಏನ್ ಸಿಕ್ತ್ರಿ? ಹೆಲ್ತ್ ಸಿಕ್ತು, ವೆಲ್ತ್ ಸಿಕ್ತು, ಅಡ್ಡಾಡಕ್ ಕಾರ್ ಸಿಕ್ತು, ಟ್ರಾವೆಲ್ ಸಿಕ್ತು, ಮಾನ ಮರ್ಯಾದೆ ಸಿಕ್ತು, ರಿಕಾಗ್ನಿಷನ್ ಸಿಕ್ತು. ಕಂಪನಿ ಹೇಳ್ತೈತಿ ನೀವು ಬಹಳ ಜನರಿಗೆ ಹೆಲ್ಪ್ ಮಾಡಿದಿರಿ. ನಿಮ್ಗೆ ಇನ್ನೊಂದು ಏನಪ್ಪಾ, ನಿಮ್ದು ದೊಡ್ಡ ಡ್ರೀಮ್ ಏನಪ್ಪಾ ಅಂದ್ರ, ಕೊನೆ ಡ್ರೀಮ್ಸ್ ಏನಪ್ಪಾ ಅಂದ್ರ ಸ್ವಿಮ್ಮಿಂಗ್ ಪೂಲ್ ಇರತಕ್ಕಂತ ನಿಮ್ಗೆ ದೊಡ್ಡದಾಗಿರತಕ್ಕಂತ ಮನಿ. ಯಾಕಂದ್ರೆ ನೀವು VIP ಆಗಿರ್ತೀರಿ, ದೊಡ್ಡ ಲೆವೆಲ್ದಾಗ ಏನ್ ಹೇಳ್ತೀರಿ, ಟ್ರಾವೆಲ್ ಮಾಡ್ತಿರ್ತೀರಿ, ಸಾಕಷ್ಟು ಜನರಿಗೆ ಟ್ರೈನಿಂಗ್ ಮಾಡ್ತಿರ್ತೀರಿ. ಕಂಪನಿ ನಿಮ್ಗೆ 80 ಲಕ್ಷದಿಂದ 1 ಕೋಟಿ ರೂಪಾಯಿ ಬರತಕ್ಕಂತ ಒಂದು ಪ್ರೈಸ್ ಕೂಡ ಕೊಡ್ತೈತಿ. ಇಲ್ಲೂ ಕೂಡ ನೀವು ತಿಳ್ಕೊಬೇಕಾಗಿದೆ ಅಂದ್ರೆ ನೋ ಟೈಮ್ ಲಿಮಿಟ್, ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ, ಕಂಡೀಷನ್ ಅಪ್ಲೈಡ್ ಇಲ್ಲ. ಇದನ್ನು ಕೂಡ ಕಂಪನಿ ನಿಮಗೆ ಕೊಡ್ತೈತಿ. ಏನಪ್ಪಾ ಅಂದ್ರ ಪ್ರತಿ ಸರ್ ನಾನು ಆಗಳ ಹೇಳಿ, ಯುವರ್ ಹಾರ್ಡ್ ವರ್ಕ್ ಮಸ್ಟ್ ಬಿ ರಿವಾರ್ಡೆಡ್ ವಿತ್ ಗ್ರೇಟ್ ಲೈಫ್ ಸ್ಟೈಲ್ ಅಂತಂದ್ರೆ ನಿಮ್ಮ ಹಾರ್ಡ್ ವರ್ಕಿಗೆ ಏನೇನ್ ನಿಮ್ ಲೈಫ್ ಸ್ಟೈಲ್ ನಿಮ್ಗೆ ಕೊಡ್ಬೇಕಾಗಿರ್ತೈತಿ, ಯೂನಿವರ್ಸ್, ದೇವ್ರು, ನಮ್ ಕಂಪನಿಯವರು ಪ್ರತಿಯೊಂದು ನಿಮ್ಗೆ ಮಾಡ್ತಕ್ಕಂತ ಕೊಡ್ತಿರ್ತಾರ. ಇದನ್ನ ಇಲ್ಲಿ ನಾವು ಬಂದಿವಪ್ಪ ಅಂದ್ರೆ ಒಂದು ದಿವಸ ಇದು 100% ಅಚೀವ್ಮೆಂಟ್ ಆಗುತ್ತಾ. ಚೆನ್ನಾಗಿ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡೋಣ ಅಂತ ನಾನು ಅನ್ಕೋತೀನಿ. ಎಸ್ ಸರ್,
ಇದು ನಮ್ಮ ಕಂಪನಿ ಪ್ರೈಸ್ ಲಿಸ್ಟ್. ಸೊ ಅದನ್ನ ಆಮೇಲೆ ನೋಡ್ಕೋರಿ ನೀವು. ಒಂದು ಬಿಗ್ ಕ್ಲಾಪ್ ಇರ್ಲಿ. ಟರ್ನ್ ಯುವರ್ ಡ್ರೀಮ್ ಇಂಟು ರಿಯಾಲಿಟಿ. ನಿಮ್ಮ ಕನಸನ್ನ ನನಸು ಮಾಡತಕ್ಕಂತ, ನಮ್ಮ ಕನಸನ್ನ ನನಸು ಮಾಡತಕ್ಕಂತ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ MNC ಮೈಲಿನ್ ನ್ಯೂಟ್ರಿಕೇರ್ ಅಂತ ಹೇಳ್ಬೋದು. ನಾವೆಲ್ಲ ಇಂಡಿಪೆಂಡೆಂಟ್ ಬ್ರಾಂಡ್ ಪಾರ್ಟ್ನರ್ ಆಗಿವಿ ಅಂತಂದ್ರೆ ಸೊ ಎಲ್ಲರೂ ಕೂಡ ಇದನ್ನ ತಗೊಳಕಂತ ಅಚೀವ್ಮೆಂಟ್ ಮಾಡತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಅಂದ್ರೆ ಒಂದು ತಪ್ಪಲ್ಲ. ಪ್ರೀತಿ ಮೇಡಮ್ ಮತ್ತು ಅನಿತಾ ಮೇಡಮ್ ಒಂದು ಬಿಗ್ ಕ್ಲಾಪ್ ಇರ್ಲಿ. ಯಾಕಂದ್ರೆ ಇಷ್ಟು ಸಿಂಪಲ್ ಪ್ಲಾನ್ ನಾವು ನಂಬಬೇಕಾಗಿದ್ದು ಏನಪ್ಪಾ ಅಂದ್ರೆ ಭಾರತ ದೇಶದಾಗ ಎಲ್ಲೂ ಇಲ್ಲ. ಸೊ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದು MNC ಮೈಲಿನ್ ನ್ಯೂಟ್ರಿಕೇರ್ ಅಂತ ಹೇಳಿ. ಇಬ್ರು ಲೇಡೀಸ್ ಮನಸ್ಸು ಮಾಡ್ಯಾರಪ್ಪ, ಇದನ್ನ ಬೆಳೆಸಿ ಉದ್ಧಾರ ಮಾಡಿ ಸಾಕಷ್ಟು ಜನರಿಗೆ ಹೆಲ್ಪ್ ಮಾಡಿ ಅಂತ ವಿಚಾರ ಮಾಡಿದಾರ ಅಂತಂದ್ರೆ ನಾವ್ಯಾಕೆ ಮಾಡ್ಬಾರ್ದು? ಪ್ರತಿಯೊಬ್ರು ಇದನ್ನ ಮಾಡಿ ಅಚೀವ್ಮೆಂಟ್ ಮಾಡೋಣ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಬ್ಯಾಕ್ ಟು ಬಸವರಾಜ್ ಸರ್ ಅಂಡ್ ಕೋಟ್ರೆಸ್ಟ್. ಥ್ಯಾಂಕ್ ಯು.